ಎಲ್ಲರೂ ಗೆದ್ದೇ ಹೋಗ್ತಾರೆ. ಸೋತು ಹೋಗೋದ ನಾವು ಇಲ್ಲಿ ಕೂತ್ಕೊಳ್ಳೋದು ಯಾಕೆ? ಇದು ಇರೋದೇ ಸೋತ ಮಕ್ಕಳನ್ನು ಗೆಲ್ಲಿಸುವಂಥ ಸಂಸ್ಥೆ. ಈ ಸಂಸ್ಥೆಯ ಪ್ರಾಂಶುಪಾಲರಾಗಿ ಹೇಮಲತಾ ಮೇಡಮ್ ಅವರು ಕಂಡಿರುವಂಥ ಏನು ಕನಸಿದೆ, ಬಹುಶಃ ಹಲವು ವರ್ಷಗಳಿಂದ ಆ ಕನಸಿಗೆ ಇವತ್ತು ಸಾಕಾರ ಕೊಡುವಂಥ ಕೆಲಸ ಆಗಿದೆ. 10ನೇ ಕ್ಲಾಸ್ ಫೈಲ್ ಆದವರಿಗೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಅವಕಾಶ ಇಲ್ಲ. ಅಂತಹ ಒಂದು ಮಹತ್ವವಾದ ಪುಣ್ಯವಾದ ಕೆಲಸವನ್ನು ಪ್ರಗತಿ ಸ್ಟಡಿ ಸೆಂಟರ್ನವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕನಾಗಿ ಆಹ್ವಾನಿಸಿದ ಗೋಕುಲ್ನಾಥ್ ದಂಪತಿಗಳಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳು. ಈ ಕಾರ್ಯಕ್ರಮ ಪೋಷಕ ಶಿಕ್ಷಕರ ಈ ಸಭೆ ಬಹಳ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ನಾನು ನೋಡಿದ್ದೇನೆ. ಆದರೆ ಇಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ಪೋಷಕರಲ್ಲಿ ತಂದೆಯವರ ಸಂಖ್ಯೆ ಜಾಸ್ತಿ ಇದೆ. ಹೆಚ್ಚಿನ ಪೋಷಕ ಶಿಕ್ಷಕರ ಈ ಸಭೆಯಲ್ಲಿ ತಾಯಿಯರು ಬಂದಿರ್ತಾರೆ. ನಾನು ಎಷ್ಟೋ ಸಲ ಪ್ರಶ್ನೆ ಮಾಡಿದ್ದೆ, ಯಾಕೆ ತಂದೆಯವರು ಬಂದಿರುವುದಿಲ್ಲ ಅಂತ. ತಂದೆಯವರಿಗೆ ಅದರ ಬಗ್ಗೆ ಕಾಳಜಿ ಇಲ್ಲ ಸರ್ ಅಂತ ಕೆಲವು ತಾಯಿಯವರು ನಮ್ಮ ಹತ್ರ ಹೇಳಿದರು. ಅವ್ರು ಹೇಳಿದರೆ ನೀನು ಹೋಗು ಅಂತಾರೆ. ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇರ್ಬೋದೋ ಏನೋ. ಇಲ್ಲ ಸರ್, ಒಂದಿನ ರಜೆ ಮಾಡ್ಬೋದು ಅಂತೇಳಿ. ಇದು ಯಾಕೆ ಅಂದರೆ, ನಿಮಗೆ ಇಬ್ಬರಿಗೂ ಕಾಳಜಿ ಇದ್ದರೆ ಮಕ್ಕಳಲ್ಲಿ ಕಲಿಯಬೇಕು ಅನ್ನೋ ಒಂದು ಉತ್ಸಾಹ ಬರ್ತದೆ. ಇನ್ನೂ ಏನು ಅಂತ ಹೇಳಿದರೆ, ಪ್ರಗತಿ ಸ್ಟಡಿ ಸೆಂಟರ್ ಇನ್ನೊಂದು ಬಲು ದೊಡ್ಡ ಹಿರಿಮೆ. ಅವಾಗ ನಾನು ಅವ್ರ ಹತ್ರ ಮಾತಾಡ್ತಿದ್ದರೆ ನಿಮಗೆ ಯಾವ ಥರದ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ ಅಂತ. ನಾನು 10ನೇ ಕ್ಲಾಸ್ ಓದ್ತಾ ಇರುವಾಗ ಅಂದರೆ 89, 90 ಅದಕ್ಕಿಂತ ಹಿಂದೆ ಅಥವಾ 94, 95 ಅಲ್ಲಿಯ ತನಕ ಕೂಡ 10ನೇ ಕ್ಲಾಸಿನಲ್ಲಿ ಯಾವುದೇ ಕಾರಣ ಇರಲಿ, ಅವನು ಪಾಸ್ ಆದರೆ ಅವನ ಏನು ಹೇಳಿ ಅವನ ಜೀವನ ಅಂತ್ಯ ಅಂದರೆ ಅವನು ಮನೆಗೆ ಬಿಟ್ಟು ಓಡೋಗ್ಬೇಕು ಎಲ್ಲಿಗಾದರೂ. ದೊಡ್ಡ ಅಂತಸ್ತಿನ ಮನೆಯವರಾದರೆ ಅವನ ಮನೆ ಬಿಟ್ಟು ಹೋಗಬೇಕು. ಇಲ್ಲಿ ಬಾಂಬೆ ಒಂದು ಹೋಗ್ತಿದ್ರು, ಹೇಗೋ ಹೋಗ್ತಿದ್ರು. ಅದು ಕೂಡ ರೈಲೆಲ್ಲ ಇರಲಿಲ್ಲ ಈಗಿನಾಗೆ. ಅಥವಾ ಅವನು ಕೂಲಿ ಕೆಲಸಕ್ಕೆ ಇದಕ್ಕೆ ಹೋಗಬೇಕು. ಯಾಕೆಂದರೆ 10ನೇ ಕ್ಲಾಸ್ ಫೈಲ್ ಆದವರಿಗೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಅವಕಾಶ ಇರಲಿಲ್ಲ. ಒಂದೇ ಒಂದು ಶಾಲೆಯಲ್ಲಿ ಅವಕಾಶ ಇತ್ತು. ಇಡೀ ನಮ್ಮ ಬಹುಶಃ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಈ 3 ತಾಲೂಕುಗಳಲ್ಲಿ ಗೊತ್ತಿರುವ ಹಾಗೆ. ಮಂಗಳೂರು ತಾಲೂಕು, ಮೂಡಿಗೆರೆ ತಾಲೂಕು ಬಗ್ಗೆ ನನಗೆ ಹೆಚ್ಚು ವಿವರ ಇಲ್ಲ. ನನಗೆ ಗೊತ್ತಿರೋ ವಿಚಾರ ಹಾಗೆ. ಅಂತಹ ಒಂದು ಮಹತ್ವವಾದ ಪುಣ್ಯವಾದ ಕೆಲಸವನ್ನು ಪ್ರಗತಿ ಸ್ಟಡಿ ಸೆಂಟರ್ನವರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಪೋಷಕರು ಅಭಾರಿಯಾಗಿ ಇರಲೇಬೇಕಾಗ್ತದೆ. ಯಾಕೆಂದರೆ ಈ 10ನೇ ಕ್ಲಾಸಿನಲ್ಲಿ ಫೈಲ್ ಆಗಲಿಕ್ಕೆ ಅನೇಕ ಕಾರಣಗಳಿರ್ತದೆ. ಒತ್ತಡ ಒಂದು ಕಾರಣ. ಕೆಲವೊಂದು ಸಲ ಮಕ್ಕಳಿಗೆ ಯಾಕೆ ಓದಬೇಕು ಅನ್ನೋದ್ರ ಬಗ್ಗೆ ಇದಿರುವುದಿಲ್ಲ. ಯಾಕೆ ಓದಬೇಕು ನಾವು? ಯಾಕೆಂದರೆ 10ನೇ ಕ್ಲಾಸು ಓದುವಾಗ ಮಕ್ಕಳ ವಯಸ್ಸು 16 ವಯಸ್ಸಿನ ಗಂಡು ಮಕ್ಕಳ ವರ್ತನೆ, ಮನಸ್ಥಿತಿ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಅವರು ಏನೇ ಇದ್ದರೂ ಕೂಡ ಅದನ್ನು ಏನಾಗೋದಿಲ್ಲ. ಅದು ಏನು ಮಾಡಿದರು, ಒಂದು ಟೀಚರ್ ಪಾಸ್ ಮಾಡ್ತಾರೆ ಅಥವಾ ಪಾಸ್ ಆದರೂ ಏನು ಮಾಡಲಿಕ್ಕಿಲ್ಲ ಅಂತ ಈ ಥರ ಇರ್ತದೆ. ಅವರು ಫೇಲ್ ಆದರೂ ಅದನ್ನು ಮಾಡಲಿಲ್ವಾ, ಇದನ್ನು ಮಾಡಲಿಲ್ವಾ, ಫೇಲ್ ಆದರೂ ದೊಡ್ಡ ಮನುಷ್ಯರಾಗಲಿಲ್ವಾ ಅನ್ನೋ ಎಲ್ಲೋ ಒಂದು ಅಪರೂಪದ ಉದಾಹರಣೆಗಳನ್ನೇ ಅವರು ನಿಜ ಸಂಗತಿ ಅಂತ ತಿಳ್ಕೊಂಡು ಅದನ್ನೇ ಸತ್ಯ ಅಂತ ತಿಳ್ಕೊಳ್ತಾರೆ. ಆ ಥರ ಅಲ್ಲ. ಶಿಕ್ಷಣ ಅದು ಈಗಿನ ಕಾಲದಲ್ಲಿ ಸಾರ್ವತ್ರಿಕ ಶಿಕ್ಷಣ ಅಂತ ಏನು ಹೇಳ್ತಾರೆ, ಎಲ್ಲರೂ ಕೂಡ 18 ವಯಸ್ಸಿನ ತನಕ ಶಿಕ್ಷಣವನ್ನು ಪಡೆದಿರಬೇಕು ಅಂತ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುವುದು ಅದಕ್ಕೋಸ್ಕರ. 18 ವಯಸ್ಸಿನ ತನಕ ನೀವು ಶಿಕ್ಷಣದಿಂದ ವಂಚಿತರಾಗಬಾರದು. 18 ವಯಸ್ಸಿನ ತನಕ ಶಾಲೆ, ಈಗ PUC ಅಥವಾ PDC ಅಂತ ಕಾಲೇಜ್ ಅಂತ ಹೆಸರು ಇರ್ಬೋದು ಇಲ್ಲಿ ತನಕ. ಆದರೆ
ಅದು ಕೂಡ ಒಂದು ಸ್ಕೂಲೇ. ಹೈಸ್ಕೂಲು ಅಥವಾ ಹೈಯರ್ ಸೆಕೆಂಡರಿ ಸ್ಕೂಲು ಈಗೆಲ್ಲ ಅನೇಕ ಹೆಸರಿದೆ ಅಥವಾ ಸೀನಿಯರ್ ಸೆಕೆಂಡರಿ ಸ್ಕೂಲು ಈಗೆಲ್ಲ 16 ವಯಸ್ಸಿನ ನಂತರದ 17-18 ವಯಸ್ಸಿನ ತನಕ ಇರುವಂಥ ಸ್ಕೂಲ್ಗಳಿಗೆ ಅಷ್ಟು ಹೆಸರುಗಳು ಅನೇಕ ಇದೆ. ಅದೆಲ್ಲವೂ ಕೂಡ ಸ್ಕೂಲ್ ಅಂತಲೇ ಮಾಡಿದರೆ ಶಿಕ್ಷಣದ ನೀತಿ ನಿಯಮಗಳು ಕೂಡ ಬದಲಾವಣೆ ಆಗ್ತಾ ಇದೆ. ಮಕ್ಕಳಲ್ಲಿ ಈ ವಯಸ್ಸಿನಲ್ಲಿ, ಯಾಕೆ ನಾನು ಪೋಷಕರು ಮತ್ತು ಶಿಕ್ಷಕರು ಹೇಳುವ ಮಾತು, ಈ ವಯಸ್ಸು ನಿಮ್ಮದು ಎಷ್ಟು 16, 17, 18, 15 ಈಗೆಲ್ಲ ಇರ್ತದೆ. ಈ ವಯಸ್ಸಿನಲ್ಲಿ ಒಂದು ಅಥವಾ ಕಿಶೋರರು, ಕಿಶೋರಿಯರು ಅಥವಾ ಅಡೋಲಸೆಂಟ್ ಅಂತ ಹೇಳ್ತೇವೆ ನಾವು, ಮಗುವಲ್ಲ, ಅದೇ ರೀತಿ ಒಂದು ಪ್ರಬುದ್ಧರಾದ ಯುವಕ ಯುವತಿಯರು ಕೂಡ ಇವರಲ್ಲ, ಕಿಶೋರ ಕಿಶೋರಿಯರು ಅಂತ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೇವೆ ನಾವು. ಅಡೋಲಸೆಂಟ್ ಪೀರಿಯಡ್. ದೇಹ ಬೆಳೀತಾ ಇದೆ, ಮನಸ್ಸು ಬೆಳೀತಾ ಇದೆ. ಬೆಳೆಯುವಾಗ ಒಂದು ಕುತೂಹಲ ಇರ್ತದೆ. ನಾನು ದೊಡ್ಡವನು, ನಾನು ಯಾಕೆ ಅಪ್ಪನಾಗಿರಬಾರ್ದು, ನನ್ನ ಮಾತನ್ನು ಅಪ್ಪ ಕೇಳುವುದಿಲ್ಲ, ಈ ರೀತಿಯ ಕೆಲವೊಂದು ಗೊಂದಲಗಳು ಬರ್ತದೆ. ನನ್ನ ಮಾತನ್ನು ಅಮ್ಮ ಕೇಳುವುದಿಲ್ಲ, ಅಡುಗೆ ಮಾಡುವಂತ ಮಾತ್ರ ಹೇಳ್ತಾಳೆ, ನನಗೆ ಯಾಕೆ ಹೇಳುವುದಿಲ್ಲ, ಈ ಥರ ಪ್ರಶ್ನೆಗಳು ಹೆಣ್ಣು ಮಕ್ಕಳಲ್ಲಿ ಬರ್ತದೆ. ಗಂಡು ಮಕ್ಕಳಲ್ಲಿ ಏನು ಅಂತ ಕೇಳಿದರೆ, ನಾನು ಯಾಕೆ ಬೈಕ್ ತೊಗೊಂಡು ಹೋಗಬಾರ್ದು, ಇಲ್ಲ ನಿನಗೆ ವಯಸ್ಸು 18 ಆಗಲಿಲ್ಲ, 18 ವಯಸ್ಸಾದ್ರೇನು ಸಮಸ್ಯೆ ಏನಾಗ್ತದೆ, ಹೋಗ್ಬೋದು, ಏನಾಗೋದಿಲ್ಲ, ನನಗೆ ಬರ್ತದಲ್ವಾ. ಈಗೆಲ್ಲ ಮಕ್ಕಳು ಕುತೂಹಲದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ ಒಂದು ರೀತಿ ಚಾಲೆಂಜ್ ಮಾಡ್ತಾರೆ. ಯಾಕೆ ಆಗೋದಿಲ್ಲ, ಮಾಡಲೇಬೇಕು, ಆಗ್ತದೆ, ನಾನು ಕೂಡ ಮಾಡ್ಬೋದು. ಈ ಚಾಲೆಂಜ್ ಮಾಡುವ ಮನೋಭಾವದಿಂದ ಕೆಲವು ಮಕ್ಕಳು ಕೆಲವೊಂದು ಸಲ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾರೆ. ಚಾಲೆಂಜ್ ಮಾಡುವುದು ಸ್ವಲ್ಪ ಮಟ್ಟಿಗೆ ಒಳ್ಳೆಯದು, ಯಾಕೆಂದರೆ ಮಿತಿ ಗೊತ್ತಾಗ್ತದೆ, ಯಾರು ನಾವು, ನನ್ನ ಅರ್ಹತೆಗಳೇನು, ಲಿಮಿಟೇಷನ್ಸ್ ಏನು ಅನ್ನೋದು ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಆದರೆ ಈ ಚಾಲೆಂಜ್ ಜಾಸ್ತಿ ಆದಾಗ ಅನಾಹುತಗಳು ಇದಾಗ್ತದೆ. ಅದಕ್ಕೆ ಪೋಷಕರು ಮಕ್ಕಳನ್ನು ಸ್ವಲ್ಪ ಫ್ರೀ ಬಿಡಬೇಕು. ಹೆಚ್ಚು ನಾವು ಮಕ್ಕಳನ್ನು ಕಟ್ಟಿ ಹಾಕಬಾರ್ದು. ಕಟ್ಟಿ ಹಾಕಿದರೆ ಏನಾಗ್ತದೆ, ಈ ಕಾಡಿನ ಆನೆ ಮತ್ತು ದೇವಸ್ಥಾನದ ಆನೆಗೂ ವ್ಯತ್ಯಾಸ ಇದೆ ನೋಡಿ. ದೇವಸ್ಥಾನದ ಅಲ್ಲೇ ಇರ್ತದೆ, ಅದು ಹೋಗುವುದಿಲ್ಲ ಕೂಡ. ಕಾಡಿನ ಆನೆ ಊರಿಗೆಲ್ಲ ಬರ್ತದೆ, ಆ ಥರ ಆಗ್ತದೆ. ಮಕ್ಕಳು ಕೂಡ ಒಂದು ಪರಾವಲಂಬಿ ಜೀವಿಗಳು ಆಗಬಹುದು. ಈ ಪರಾವಲಂಬಿತನದಿಂದ ಮಕ್ಕಳು ಹೊರಗೆ ಬರಬೇಕು ಅಂತ ಹೇಳಿದರೆ ವಯಸ್ಸು 35-40 ತನಕ ಬೇಕಾಗ್ತದೆ. ಆ ವಯಸ್ಸಿನ ಈ ಹಂತದಲ್ಲಿ ಮಕ್ಕಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ. ಅದಕ್ಕೆ ಮಕ್ಕಳನ್ನು ಈ ವಯಸ್ಸಿನಲ್ಲಿ ತಿಳಿ ಹೇಳಬೇಕಾಗ್ತದೆ, ಈಗೆಲ್ಲ ಹೀಗೆ, ಈ ಥರ ಅಂತೇಳಿ. ಬಹಳವಾಗಿ ನಾವು ಅವ್ರನ್ನು ನಮ್ಮ ಕಡೆ ಹೇಳಿದ್ರೆ ಏನಾಗ್ತದೆ, ಮಕ್ಕಳು ನಮ್ಮಾಗೇ ಇರುವುದಿಲ್ಲ, ಅವರ ಸ್ವಂತ ಬುದ್ಧಿಯನ್ನು ಮಕ್ಕಳು ಬೆಳೆಸ್ಕೊಳ್ಳೋದಿಲ್ಲ. ಸ್ವಂತ ಬುದ್ಧಿ ಈ ಮಕ್ಕಳಲ್ಲಿ ಬೆಳೀತಾ ಇರ್ತದೆ. ಈ ಬೆಳೆಯುವಾಗ ಏನಾಗ್ತದೆ, ಮಕ್ಕಳು ಏನೇ ಇದ್ದರೂ ಕೂಡ ನಮ್ಮ ಮಕ್ಕಳೇ, ಆದರೆ ಸ್ವಂತವನ್ನು ಕೂಡ ಮಕ್ಕಳು ತನ್ನ ಸ್ವಂತಿಕೆಯನ್ನು ಮಕ್ಕಳು ಕೂಡ ಬೆಳೆಸಬೇಕಾಗ್ತದೆ. ಈ ಎರಡರ ಮಧ್ಯದಲ್ಲಿ ಒಂದು ರೀತಿ ಗೊಂದಲ ಮಕ್ಕಳಲ್ಲಿ ಸೃಷ್ಟಿ ಆಗ್ತದೆ. 2000 ಇಸವಿಯ ಮೊದಲು ಈ ಗೊಂದಲ ಎಲ್ಲ ಮಕ್ಕಳಲ್ಲಿ ಆಗ್ತದೆ ಅಂತೇಳಿ ಮನಃಶಾಸ್ತ್ರಜ್ಞರು ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಎಲ್ಲ ವಯಸ್ಸಿನಲ್ಲಿ ಎಲ್ಲ ಮಕ್ಕಳಲ್ಲಿ ಈ ಥರ ಗೊಂದಲಗಳು ಬರುವುದಿಲ್ಲ. ಒಂದು 100 ಮಕ್ಕಳಲ್ಲಿ ಒಂದು 5-10 ಮಕ್ಕಳಲ್ಲಿ ಮಾತ್ರ ಈ ರೀತಿಯ ಗೊಂದಲಗಳಿರ್ತದೆ. ಉಳಿದ 90-95 ಮಕ್ಕಳು ಸಾಮಾನ್ಯವಾಗಿ ಸಹಜವಾಗಿ ಮಕ್ಕಳು ಸಮಾಜದ ಆಗುವುಗಳಿಗೆ ಹೊಂದಿಕೊಳ್ತಾರೆ ಅಂತೇಳಿ ಸಂಶೋಧಕರು ಹೇಳಿದ್ದಾರೆ. ಅದು ನಿಜ ಕೂಡ. ಯಾಕೆಂದರೆ ಈಗಿನ ಸಾಮಾಜಿಕ ಪರಿಸ್ಥಿತಿ ಭಿನ್ನವಾಗಿದೆ. ಈಗಿನ ಸಾಮಾಜಿಕ ಪರಿಸ್ಥಿತಿ ಮಕ್ಕಳಿಗೆ ವಿಪುಲ ಅವಕಾಶಗಳು ಇದೆ, ಅದನ್ನು ನೀವು ಉಪಯೋಗ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಇನ್ನೂ ಒಂದು ವಿಷಯ, ಮಕ್ಕಳಿಗೆ ನಿಮ್ಮಲ್ಲಿ ಗಂಡು ಮಕ್ಕಳು ಹುಷಾರ, ಹೆಣ್ಣು ಮಕ್ಕಳು ಹುಷಾರ? ಯಾರು? ಗಂಡು ಮಕ್ಕಳು. ಯಾರು ನಿಮ್ಮ ಟೀಚರಿಗೆ ಯಾರು ಹೆಚ್ಚು ತಮಾಷೆ ಮಾಡೋದು, ಡೋಂಗಿ ಮಾಡೋದು, ಗಂಡು ಮಕ್ಕಳ ಹೆಣ್ಣು ಮಕ್ಕಳ? ನೀವಲ್ಲ? ಅಲ್ಲ, ಅವರ ಯಾರೂ ಇಲ್ಲ, ಒಳ್ಳೆಯ ಮಕ್ಕಳು. ಒಳ್ಳೆಯ ಮಕ್ಕಳು, ಕರೆಕ್ಟ್, ಒಳ್ಳೆಯ ಮಕ್ಕಳು ಇರ್ಬೋದು. ಆದರೆ
ಈ ಗಂಡು ಮಕ್ಕಳಲ್ಲಿ ಮೆಚೂರಿಟಿ ಅಥವಾ ಬೆಳವಣಿಗೆ ಸ್ವಲ್ಪ ನಿಧಾನ. ಇದು ನಾನೇನು ಹೇಳಬೇಕಾಗಿಲ್ಲ, ಅಜ್ಜಿಯರಿಗೆ ಗೊತ್ತಿದೆ. ಗಂಡು ಮಕ್ಕಳು ಬೇಗ ಬೇಗ ಬೆಳವಣಿಗೆ ಆಗೋದಿಲ್ಲ, ಹೆಣ್ಣು ಮಕ್ಕಳು ಬೇಗ ಬೇಗ ದೈಹಿಕ ಬೆಳವಣಿಗೆ ಆಗ್ತದೆ. ಅದೇ ರೀತಿ ಮಾನಸಿಕ ಬೆಳವಣಿಗೆಯಲ್ಲಿ ಕೂಡ ಹೆಣ್ಣು ಮಕ್ಕಳು ಮುಂದಿರುತ್ತಾರೆ. 18 ವಯಸ್ಸಾಗುವಾಗ ಹೆಣ್ಣು ಮಕ್ಕಳು ಪ್ರಬುದ್ಧ ಅವಸ್ಥೆಯನ್ನು ಹೊಂದಿರುತ್ತಾರೆ, ಒಂದು ಮನೆಯನ್ನು ನೋಡಿಕೊಳ್ಳಬಲ್ಲರು. ಗಂಡು ಮಕ್ಕಳು ಅಷ್ಟು ಪ್ರಬುದ್ಧರಲ್ಲ. 21 ವಯಸ್ಸು ದಾಟಿದ ನಂತರ ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಬೆಳವಣಿಗೆ ಹೊಂದಿರುತ್ತಾರೆ, ಇದಿರ್ತದೆ. ಈ ವಯಸ್ಸಿನಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಗಂಡು ಮಕ್ಕಳು ಏನು ಹೇಳಿ ನಿಮ್ಮ ಪೋಷಕರ ಶಿಕ್ಷಕರ ಮಾತುಗಳನ್ನ ಸ್ವಲ್ಪ ಅನುಸರಿಸಬೇಕಾಗ್ತದೆ. ಯಾಕೆ ಮುಖ ಸಪ್ಪಗೆ ಮಾಡಿಕೊಂಡ್ರಿ, ಯಾರೂ ಕೇಳೋದಿಲ್ಲ ಅಂತಲ್ಲ, ಇಲ್ಲ. ನೋಡಿ, ಮಕ್ಕಳು ಯಾವುದೇ ಸಮಸ್ಯೆ ಬರಲಿ ನಿಮ್ಮ ಪೋಷಕರ ಸಲಹೆಗಳನ್ನು ಕೇಳಲೇಬೇಕಾಗ್ತದೆ. ಕೇಳಿ, ಅರ್ಥ ಆಯ್ತು ಹೇಳಿದ್ದು? ಯಾಕೆಂದರೆ ನೀವು ನಿಮ್ಮ ಪೋಷಕರ ಮೇಲೆ ಸ್ವಲ್ಪ ಅವಲಂಬಿತರಾಗಿದ್ದೀರಿ ಈಗಲೂ ಕೂಡ ಅಲ್ವಾ? ಏನು ಹೇಳಿ, ಫೀಸ್ ಕಟ್ಟುವುದು ಯಾರು, ಇದೆಲ್ಲ ಸಮಸ್ಯೆಗಳುಂಟು. ನೋಡಿ, ನೀವು ಸ್ವಂತವಾಗಿ ದುಡಿದು ಜೀವನ ಮಾಡಲು ಅರ್ಹರು ಅಲ್ಲ 18 ವಯಸ್ಸಿನ ನಂತರ. ಅದು ಸಾಮಾಜಿಕವಾಗಿ ಸರ್ಕಾರದ ಅನುಮತಿ ಇರೋದು ಹೇಗೆ, 18 ವಯಸ್ಸಿನ ನಂತರ ಮಾತ್ರ ನೀವು ಅರ್ಹರು. ಅದರೊಳಗೆ ಯಾವುದೇ ರೀತಿಯ ಕೆಲಸಗಳಿಗೆ ಕೂಡ ನೀವು ಅರ್ಹರು ಅಲ್ಲ ಅಂತ ಸರ್ಕಾರದವರು ಸುತ್ತೋಲೆ ಹೊಡಿಸಿದ್ದಾರೆ. ಸಮಾಜದವ್ರನ್ನ ಒಪ್ಪುವುದು ಕೂಡ ಇಲ್ಲ ಯಾವ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ ಇಡುವಾಗ. ಆದ್ದರಿಂದಾಗಿ ಮಕ್ಕಳು ಪ್ರತಿ ಸಂದರ್ಭದಲ್ಲಿ ಯಾವುದೇ ಅನುಮಾನಗಳು ಬಂದರೆ ನಿಮ್ಮ ಟೀಚರ್ಸ್ ಹತ್ರ ನೀವು ಅದನ್ನು ಓಪನ್ ಆಗಿ ಡಿಸ್ಕಸ್ ಮಾಡಬೇಕು ಒಂದು. ಅಥವಾ ಪಕ್ಕದ ಮನೆಯವರು ಇರ್ಬೋದು, ಪಕ್ಕದ ಮನೆ ನಂಬಿಕಸ್ಥರು ಆಂಟಿ ಅಂಕಲ್ ಇರ್ಬೋದು, ಅವ್ರ ಹತ್ರ ನೀವು ಓಪನ್ ಆಗಿ ಈ ಥರ ಸಮಸ್ಯೆ ಉಂಟು ಅಂತೇಳಿ ನೀವು ಅದನ್ನು ಮುಚ್ಚುಮರೆಯಲ್ಲದೆ ಹಂಚಿಕೊಳ್ಳಲೇಬೇಕು. ವಯಸ್ಸಾದವರು ಇರ್ಬೋದು ಅಥವಾ ನಿಮ್ಮಗಿಂತ ಸ್ವಲ್ಪ ಹಿರಿಯರು ಇರ್ಬೋದು, ಅವ್ರ ಹತ್ರ ನೀವು ಹಂಚಿಕೊಳ್ಬೇಕಾಗ್ತದೆ. ಈ ಹಂಚಿಕೊಳ್ಳುವುದರಲ್ಲಿ, ಸಮಸ್ಯೆಗಳು ಹಂಚಿಕೊಳ್ಳುವುದರಲ್ಲಿ ಕೂಡ ನಾನು ಹೇಳೋದು, ಗಂಡು ಮಕ್ಕಳು ಸ್ವಲ್ಪ ಹಿಂದಿರ್ತಾರೆ, ಹೆಣ್ಣು ಮಕ್ಕಳು ಹಂಚಿಕೊಳ್ತಾರೆ. ಹೆಣ್ಣು ಮಕ್ಕಳು ಹಂಚಿಕೊಳ್ತು, ಈಗೆಲ್ಲ ಸಮಸ್ಯೆ ಉಂಟು ಆಂಟಿ, ಈ ಥರ ಆಯಿತು ಆಂಟಿ ಅಂತ ಹೇಳ್ತಾರೆ. ಗಂಡು ಮಕ್ಕಳು ಕೂಡ ಈ ಮನೋಭಾವವನ್ನು ನೀವು ಬೆಳೆಸ್ಕೊಳ್ಬೇಕು. ಆವಾಗ ಏನಾಗ್ತದೆ ಗೊತ್ತಾಗ್ತದೆ, ಪಕ್ಕದ ಮನೆಯ ಅವ್ರಿಗೆ ಗೊತ್ತಾಗ್ತದೆ, ಅಂಕಲ್ಗೆ ಈ ಥರ ಉಂಟು ಅವನಿಗೆ ಸಮಸ್ಯೆ, ಯಾಕೆ ಇವನು ಈ ಥರ ಮಾಡ್ತಾನೆ ಅಂತೇಳಿ. ಇನ್ನೂ ಒಂದು ದೊಡ್ಡ ಅಪಾಯ ಅಂತ ಕೇಳಿದರೆ, ಮಕ್ಕಳು ಈ ವಯಸ್ಸಿನಲ್ಲಿ ಕೆಲವೊಂದು ಸಲ ದುಶ್ಚಟಗಳಿಗೆ ಬಲಿ ಆಗ್ತೀರಿ ಸ್ವಲ್ಪ. ಯಾಕೆ ಅಂತ ಕೇಳಿದರೆ, ನಾನು ಹೇಳಿದ್ನಲ್ಲ, ಈ ಕುತೂಹಲ, ಒಂದು ಚಾಲೆಂಜ್, ಒಂದು ಪಂಥಾವನ ನೋಡುವ ಏನಾಗ್ತದೆ, ಅವರು ದೊಡ್ಡವರು ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು, ಈ ರೀತಿ ಆಹ್ವಾನ ಮಾಡುವುದರಿಂದ ನೀವು ಅನೇಕ ಸಮಸ್ಯೆಗಳು ಒಳಗಾಗುತ್ತೀರಿ. ಇದಕ್ಕೆ ಕಠಿಣ ಅಪರಾಧದ ಸರ್ಕಾರ ಪರಿಗಣಿಸ್ತದೆ ಮತ್ತು ನೀವು ಬಹಳ ಕಷ್ಟದಲ್ಲಿ ಇರ್ತೀರಿ. ಅದಕ್ಕೋಸ್ಕರ ನೀವು ಅಂತಹ ಕೆಟ್ಟ ಏನು ಹೇಳಿ ಚಟಗಳು, ಕೆಟ್ಟ ವಸ್ತುಗಳಿಗೆ ಚಾಲೆಂಜ್ ಮಾಡಬೇಡಿ. ಕೆಟ್ಟದನ್ನು ಚಾಲೆಂಜ್ ಯಾರೂ ಮಾಡ್ಬೋದು, ಯಾವಾಗಲೂ ಮುಂದೆ ಕೂಡ ಟೈಮ್ ಉಂಟು. ಇದು ಅಲ್ಲ, ಇದು ಓದುವ ಸಮಯ. ಫ್ರೆಂಡ್ಸ್ಗಳು, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಮಾತಾಡಿ, ಹೆಚ್ಚು ಅವ್ರ ಜೊತೆಯೂ ನೀವು ಸ್ಪೆಂಡ್ ಮಾಡ್ಬೋದು. ಅಲ್ಲದೆ ನೀವು ಈ ಥರ ಬೇರೆ ದಾರಿಗಳನ್ನು ಹಿಡಿಬೇಡಿ. ನಿಮಗೇನಾದರೂ ಅನುಮಾನಗಳಿದೆಯಾ, ಪ್ರಶ್ನೆಗಳಿದೆಯಾ, ಪೇರೆಂಟ್ಸ್ಗೆ ಏನಾದರೂ ಪ್ರಶ್ನೆಗಳಿದೆಯಾ? ಇಲ್ಲ. ಸರಿ, ಹಾಗಿದ್ರೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದ ಸಂಘಟಕರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕ ವೃಂದದವರಿಗೆ, ಪೋಷಕರಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿ ಕೊನೆಗೊಳಿಸ್ತೇನೆ. ಜೈ ಹಿಂದ್. ಅನೇಕ ವಿದ್ಯಾರ್ಥಿಗಳ ಬಾಳನ್ನು ಬೆಳಗುತ್ತಿರುವಂತಹ ಈ ಪ್ರಗತಿ ಸಂಸ್ಥೆಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಗೋಕುಲ್ರವರ ಇವತ್ತು ಜನ್ಮದಿನ, ಅವರಿಗೆ ಜನ್ಮದಿನದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ನಡುವೆ ನಿಂತಾಗ ನಮಗೂ ಬಾಲ್ಯದ ನೆನಪಾಗತ್ತೆ. ಭಾಳ ಕಷ್ಟದಿಂದ ವಿದ್ಯಾರ್ಥಿಗಳು ಇಲ್ಲಿ ಕೂತಿದ್ದಾರೆ. ಆವಾಗ ಡಾಕ್ಟ್ರು ಹೇಳಿದರು, ವಿದ್ಯಾರ್ಥಿನಿಯರು ಸ್ವಲ್ಪ ಮುಂದೆ ಇರ್ತಾರೆ, ವಿದ್ಯಾರ್ಥಿಗಳು ಸ್ವಲ್ಪ ಮಂಕಾಗಿರ್ತಾರೆ. ಯಾಕಂತೇಳಿದರೆ ಮಕ್ಕಳ ಮನಸ್ಸು ಹಾಗೆ,
ಸ್ವಲ್ಪ ಚೇಷ್ಟೆಯ ಸ್ವಭಾವದಲ್ಲಿ ಇರ್ತದೆ. ನಾವು ಕೂಡ ಬಾಲ್ಯದಲ್ಲಿ ಈ ರೀತಿಯ ಸಭೆಯಲ್ಲಿ ಕೂತ್ಕೊಳ್ತಿರಲಿಲ್ಲ. ನಾವು ಕೀಟಲೆ ಮಾಡ್ತಿದ್ದೆವು, ನಾವು ಉಪದ್ರ ಮಾಡ್ತಿದ್ದೆವು. ನಾವು ಕುಳಿತುಕೊಂಡ ಬೆಂಚು, ನಾವು ನಮ್ಮಿಂದ ಉಪದ್ರವನ್ನು ಪಡೆದಂತಹ ಅಧ್ಯಾಪಕರು ಅವರೆಲ್ಲ ವಿದ್ಯಾರ್ಥಿಗಳ ನಡುವಿನ ಕಾರ್ಯಕ್ರಮದಲ್ಲಿ ನಮಗೆ ನೆನಪಾಗ್ತಾರೆ. 1 ಗಂಟೆ ಒಂದು ವಿದ್ಯಾರ್ಥಿಗಳನ್ನು ಒಂದು ಕಡೆಯಲ್ಲಿ ಕಟ್ಟಿ ಹಾಕಿ ಕೂರಿಸೋದು ಅಂತ ಕೇಳಿದರೆ ದೊಡ್ಡ ಸಾಹಸದ ಕೆಲಸ. ಆದರೆ ನಾವು ಯಾವಾಗ ತಾಳ್ಮೆಯನ್ನು ನಮ್ಮ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ನಾವು ತೆಗೆದುಕೊಳ್ತೇವೆ, ಆ ತಾಳ್ಮೆಯೇ ನಮ್ಮ ಜೀವನಕ್ಕೆ ಅದು ದಾರಿದೀಪ ಆಗ್ತದೆ. ಒಂದು ಗಾದೆ ಇದೆ, ತಾಳಿದವನು ಬಾಳಿಯಾನೆ ಎನ್ನುವಂಥ ಒಂದು ಗಾದೆ ಇದೆ. ಅದಕ್ಕೆ ಅನುಗುಣವಾಗಿ ಇವತ್ತು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ, ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ನಮಗೆ ಸೋಲಾಗತ್ತೆ. ಆದರೆ ಅದು ಸೋಲು ನಮ್ಮ ಜೀವನದ ದೊಡ್ಡ ಸೋಲಲ್ಲ. ನಾವು ಪಡೆದಿರುವಂಥ ಅಂಕದಲ್ಲಿ ನಮಗೆ ಕಡಿಮೆ ಆಗಿರ್ಬೋದು, ಅಥವಾ ಒಂದು ಸಬ್ಜೆಕ್ಟ್ನಲ್ಲಿ ನಾವು ಪಾಸಾಗದೇ ಇರ್ಬೋದು. ಆದರೆ ಇವತ್ತು ಅನೇಕ ವಿದ್ಯಾರ್ಥಿಗಳು ಆ ಒಂದು ಸೋಲನ್ನು ತನ್ನ ಬದುಕಿನ ಸೋಲು ಅಂತ ಸ್ವೀಕಾರ ಮಾಡಿಕೊಂಡು ಅನೇಕ ಅವಘಡಗಳನ್ನು ನಡೆಸುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಇಂಥ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯವನ್ನು ಕಲ್ಪಿಸಬೇಕು ಎನ್ನುವ ದೃಷ್ಟಿಯಿಂದ ಕಳೆದ ಹಲವಾರು ವರ್ಷಗಳಿಂದ ಈ ಸಂಸ್ಥೆಯ ಪ್ರಾಂಶುಪಾಲರಾಗಿ ಹೇಮಲತಾ ಮೇಡಮ್ ಅವರು ಕಂಡಿರುವಂಥ ಏನು ಕನಸಿದೆ, ಬಹುಶಃ ಹಲವು ವರ್ಷಗಳಿಂದ ಆ ಕನಸಿಗೆ ಇವತ್ತು ಸಾಕಾರ ಕೊಡುವಂಥ ಕೆಲಸ ಆಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ತುಂಬಿಕೊಂಡಿರುವಂತಹ ಈ ದೇಶದಲ್ಲಿ ಇದೇ ರೀತಿಯ ಸಮಸ್ಯೆಗಳು ಬೇರೆ ಬೇರೆ ಭಾಗದಲ್ಲಿ ಬಂದಾಗ ಈ ದೇಶದ ವಿಶೇಷತೆ ಏನು ಅಂತ ಕೇಳಿದರೆ, ಈ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬರು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡು ಹುಡುಕಬೇಕು ಎನ್ನುವ ಚಿಂತನೆ ಮಾಡ್ತಾರೆ. ಆ ಚಿಂತನೆಯ ಪ್ರತಿಫಲವಾಗಿ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಅದೇ ರೀತಿ ರಾಜ್ಯದ ಹಲವು ಭಾಗಗಳಿಂದ ಹಲವು ಮನಸ್ಥಿತಿಯ ವಿದ್ಯಾರ್ಥಿಗಳು, ಬೇರೆ ಬೇರೆ ವಿಭಾಗದಲ್ಲಿ ಪ್ರತಿಭೆ ಇರುವಂಥವರು ಒಂದು ಹಂತದಲ್ಲಿ ಸೋಲನ್ನು ಒಪ್ಪಿಕೊಂಡರೂ ಕೂಡ ಈ ಒಂದೇ ವೇದಿಕೆಯ ಅಡಿಯಲ್ಲಿ, ಈ ಒಂದು ಸಂಸ್ಥೆಯ ಅಡಿಯಲ್ಲಿ ತನ್ನ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ರಾಜ್ಯದ ವಿವಿಧ ಭಾಗದಿಂದ ಈ ವಿದ್ಯಾರ್ಥಿಗಳು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಕೇಳಿದರೆ, ಕಳೆದ ಹಲವಾರು ವರ್ಷಗಳಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಬೆಳಕನ್ನು ಕೊಟ್ಟಿದ್ದಾರೆ. ಅವರ ಬಾಳು ಬೆಳಗಿದೆ. ಆ ಸತ್ಯವನ್ನು ತಿಳಿದಂತಹ ಪೋಷಕರು ನಮ್ಮ ಮಕ್ಕಳ ಕೂಡ ಬಾಳು ಬೆಳಗಾಗಬೇಕು ಎನ್ನುವ ಒಂದು ನಂಬಿಕೆಯಿಂದ ಈ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನು ಸೇರಿಸಿದ್ದಾರೆ. ಪೋಷಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ. ಅನೇಕ ಸಂದರ್ಭದಲ್ಲಿ ನಾವೊಂದು ಯಾವುದೋ ಒಂದು ಕಲ್ಪನಾ ಲೋಕದಲ್ಲಿ ಇರ್ತೇವೆ. ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ರೀತಿಯ ಮನೋಭಾವನೆಯಿಂದ ಇಟ್ಕೊಂಡು ಮಕ್ಕಳನ್ನು ಬೆಳೆಸ್ತೇವೆ. ಬೆಳೆಸುವಂಥದ್ದು ತಪ್ಪಲ್ಲ, ಆದರೆ ಆ ವಿದ್ಯಾರ್ಥಿಗಳಿರುವಂತಹ ಪ್ರತಿಭೆಯನ್ನು ಗುರುತಿಸುವಲ್ಲಿ ನಾವು ಸೋಲಿರ್ತೇವೆ. ಆ ವಿದ್ಯಾರ್ಥಿಯಲ್ಲಿ ಯಾವ ಪ್ರತಿಭೆ ಇದೆ, ಆ ಪ್ರತಿಭೆಯನ್ನು ಹುಡುಕಿ ಆ ಪ್ರತಿಭೆಯನ್ನು ನಾವು ಪ್ರತಿಭೆಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿದರೆ ಆ ವಿದ್ಯಾರ್ಥಿ ಜೀವನದಲ್ಲಿ ಸಫಲನಾಗ್ತಾರೆ. ಯಾರೋ ಪಕ್ಕದ ಮನೆಯ ಹುಡುಗ ಡಾಕ್ಟರ್ ಆದ ಅಂತ ಹೇಳಿ, ಅಥವಾ ನಮ್ಮ ಸಂಬಂಧಿಕರ ಮಗ ಡಾಕ್ಟರ್ ಆದ ಅಂತ ಕೇಳಿ ನನ್ನ ಮಗ ಕೂಡ ಡಾಕ್ಟರ್ ಆಗಬೇಕಂತ ಇಲ್ಲ. ಯಾಕಂದರೆ ಆ ಪ್ರತಿಭೆ ಅವನಲ್ಲಿ ಇರೋದಿಲ್ಲ. ಆದರೆ ಅನೇಕ ಜನ ಇವತ್ತು ಕೇವಲ ಮಾರ್ಕಿಗೆ ಇಂಪಾರ್ಟೆನ್ಸನ್ನು ಕೊಡೋದ್ರ ಮುಖಾಂತರ, ಗ್ರೇಡಿಗೆ ಮಹತ್ವವನ್ನು ಕೊಡೋದ್ರ ಮುಖಾಂತರ ಆ ವಿದ್ಯಾರ್ಥಿಯಲ್ಲಿರುವಂಥ ಅನೇಕ ಪ್ರತಿಭೆಗಳು ಮಸುಗಾಗ್ತದೆ. ಅವ ಕೇವಲ ಪುಸ್ತಕದ ಗೀಳಿಗೆ ಅಂಟುವುದರ ಮುಖಾಂತರ ಅನೇಕ ವಿದ್ಯಾರ್ಥಿಗಳು ಪ್ರತಿಭಾವಂತರಾದರೂ ಕೂಡ ಮಾರ್ಕಿನಲ್ಲಿ ಅತಿ ಹೆಚ್ಚು ಡಿಸ್ಟಿಂಕ್ಷನನ್ನು ಪಡೆದರೂ ಕೂಡ ಜೀವನದಲ್ಲಿ ಸೋತಿರ್ತಾನೆ. ಇವತ್ತು ದೇಶದ ಎಲ್ಲ ಇತಿಹಾಸವನ್ನು ನೋಡಿದರೆ ರ್ಯಾಂಕ್ ಪಡೆದ ಎಲ್ಲ ಸ್ಟೂಡೆಂಟ್ಗಳು ಈ ದೇಶದ ಇತಿಹಾಸವನ್ನು ಬರೆದಿಲ್ಲ. ಹಾಗಂತ ಮಾರ್ಕಿಗೆ ನಾವು ಮಹತ್ವ ಕೊಡಬಾರ್ದು ಅಂತ ಅಲ್ಲ, ಕೊಡಲೇಬೇಕು. ಆದರೆ ಪ್ರಥಮವಾಗಿ ಪೋಷಕರು ಮಾಡಬೇಕಾಗಿರುವುದು ನನ್ನ ಮಗುವಿನಲ್ಲಿ ಇರುವಂಥ ಪ್ರತಿಭೆ ಏನು. ಅನೇಕ ಜನ ಕಲಾವಿದರು ಕಲಾಕ್ಷೇತ್ರದಲ್ಲೇ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ.
ಅವ ಕಲಿಯುವುದರಲ್ಲಿ ಹಿಂದೆ ಇರ್ತಾನೆ, ಮಾರ್ಕ್ ಪಡೆಯುವುದರಲ್ಲಿ ಹಿಂದೆ ಇರ್ತಾನೆ. ಆದರೆ ತನ್ನಲ್ಲಿರುವಂಥ ಪ್ರತಿಭೆಯನ್ನು ಬೆಳೆಸೋದರ ಮುಖಾಂತರ ಆ ಪ್ರತಿಭೆಯೇ ಅವನಿಗೆ ಬದುಕನ್ನು ಕಟ್ಟಿಕೊಂಡಿರ್ತದೆ. ಅದಕ್ಕೆ ಬಹಳ ಮುಖ್ಯವಾಗಿ ಪೋಷಕರು ಪ್ರಾರಂಭದಲ್ಲಿ ತನ್ನ ಮಕ್ಕಳ ಪ್ರತಿಭೆಯನ್ನು ಗುರುತಿಸಬೇಕು. ಯಾವುದರಲ್ಲಿ ಅವನಿಗೆ ಆಸಕ್ತಿ ಇದೆ, ಅವನ ಆಸಕ್ತಿ ಇರುವಂಥ ಕ್ಷೇತ್ರ ಯಾವುದು, ಆ ಕ್ಷೇತ್ರಕ್ಕೆ ನಾವು ಪ್ರೋತ್ಸಾಹವನ್ನು ಬೆಂಬಲವನ್ನು ಕೊಟ್ಟಾಗ ಅವನ ಬದುಕು ಹಸನಾಗಲಿಕ್ಕೆ ಸಾಧ್ಯ ಇದೆ. ಮುಂದೆ ಒಳ್ಳೆಯ ಸತ್ಪ್ರಜೆಯಾಗಿ ಈ ನಾಡಿನಲ್ಲಿ, ಈ ದೇಶದಲ್ಲಿ ಅವನಿಗೆ ಬಾಳಲಿಕ್ಕೆ ಅವಕಾಶ ಇರ್ತದೆ. ಆದರೆ ಇವತ್ತು ವಿದ್ಯಾರ್ಥಿಗಳು ಕೂಡ ಅನೇಕ ಸಂದರ್ಭದಲ್ಲಿ ತನ್ನ ಆಯ್ಕೆ ಮಾಡುವುದರಲ್ಲಿ ಎಡವುತ್ತಾರೆ. ಕೆಲವು ಕಡೆ ವಿದ್ಯಾರ್ಥಿಗಳಲ್ಲಿ ದೋಷ ಇರ್ತದೆ, ಕೆಲವು ಸಂದರ್ಭದಲ್ಲಿ ಪೋಷಕರಲ್ಲಿ ದೋಷ ಇರ್ತದೆ. ಪೋಷಕರ ಪೂರ್ತಿ ಬೆಂಬಲ ಸಹಕಾರ ಇದ್ದರೂ ಕೂಡ ಅನೇಕ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆಯ್ಕೆ ಮಾಡುವಾಗ ಕೂಡ ತಪ್ತಾರೆ. ತನ್ನ ಬೆಂಚ್ ಮೇಟ್ ಅವ ಇಂಥ ಕಾಲೇಜಿಗೆ ಸೇರ್ತಾನೆ, ನನ್ನ ಬೆಂಚ್ ಮೇಟ್ ಇಂಥ ವಿಭಾಗವನ್ನು ಆಯ್ಕೆ ಮಾಡಿದ್ದಾನೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಯಾಕೆ ಹೋಗಬೇಕು, ಆ ಪದವಿಯನ್ನು ಪಡೆದು ನನ್ನ ಮುಂದಿನ ಗುರಿ ಏನು ಅವನಿಗೆ ಗೊತ್ತಿಲ್ಲ. ಆದರೆ ಈ ರೀತಿಯ ಆಯ್ಕೆಗೆ ಬಹಳ ಕಾರಣ ಏನು ಅಂತ ಕೇಳಿದರೆ, ಇವತ್ತಿನ ನಮ್ಮ ಶಿಕ್ಷಣ ಪದ್ಧತಿ, ಪ್ರಾರಂಭದಲ್ಲಿ ನಮ್ಮ ದೇಶದಲ್ಲಿದ್ದಂತಹ ಗುರುಕುಲ ಶಿಕ್ಷಣ ಪದ್ಧತಿ ಏನಿತ್ತು, ಅದರ ನಂತರ ಈ ದೇಶದ ಮೇಲೆ ಪರಕೀಯರ ದಾಳಿಯಾದ ನಂತರ ವಿದೇಶಿ ಚಿಂತನೆಯ ಮಾನಸಿಕತೆಯ ಏನು ಶಿಕ್ಷಣ ಪದ್ಧತಿ ಇದೆ, ಅದಕ್ಕೆ ನಾವು ಒಗ್ಗಿಕೊಂಡ ಪರಿಣಾಮದಿಂದ ನಾವು ನಮ್ಮನ್ನು ಅರಿತುಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ. ನಮ್ಮತನವನ್ನು ಇವತ್ತು ಮರೆತಿದ್ದೇವೆ. ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಇದನ್ನೆಲ್ಲ ಮರೆತ ಪರಿಣಾಮದಿಂದ ಇವತ್ತಿನ ವಿದ್ಯಾರ್ಥಿಗಳಿಗೆ, ಇವತ್ತಿನ ಮಕ್ಕಳಿಗೆ ನಮ್ಮ ನಿಜವಾದಂತಹ ಇತಿಹಾಸದ ಪಾಠ ಇಲ್ಲದೆ ಇರುವುದರಿಂದ, ನಮ್ಮ ದೇಶದ, ನಮ್ಮ ಸಂಸ್ಕೃತಿಯ ಪರಿಚಯ ಸರಿಯಾಗಿ ಇಲ್ಲದೇ ಇರುವುದರಿಂದ ಅನೇಕ ಸಮಸ್ಯೆಗಳು ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಇದಕ್ಕೆಲ್ಲ ಅಪವಾದವಾದ ರೀತಿಯಲ್ಲಿ ನಮ್ಮ ಪ್ರಗತಿ ಸಂಸ್ಥೆ ಮಕ್ಕಳ ವಿದ್ಯಾರ್ಜನದ ಜೊತೆಗೆ ಈ ಮಣ್ಣಿನ ಸಂಸ್ಕೃತಿ, ಪರಂಪರೆ, ನಮ್ಮ ಆಧ್ಯಾತ್ಮಿಕ ಚಿಂತನೆಯನ್ನು ಉಳಿಸಬೇಕು, ಅದನ್ನು ಮಕ್ಕಳಲ್ಲಿ ಬೆಳೆಸಬೇಕು ಎನ್ನುವ ದೃಷ್ಟಿಯಿಂದ ತನ್ನ ಇಡೀ ವರ್ಷದ ಪಠ್ಯದ ಚಟುವಟಿಕೆಯಲ್ಲಿ ಅನೇಕ ಪಠ್ಯೇತರ ಚಟುವಟಿಕೆಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಆ ಮಕ್ಕಳ ಸೋತು ಹೋಗಿರುವಂತಹ ಮಕ್ಕಳಿಗೆ ಒಂದು ಸರಿಯಾದಂಥ ಮಾರ್ಗದರ್ಶನವನ್ನು ಮಾಡೋದ್ರ ಮುಖಾಂತರ, ಸರಿಯಾದಂಥ ವಿದ್ಯಾಭ್ಯಾಸವನ್ನು ಕೊಡುವುದರ ಮುಖಾಂತರ ಕೇವಲ ಆ ವಿದ್ಯಾರ್ಥಿಯನ್ನು ಅಂಕದಲ್ಲಿ ಪಾಸ್ ಮಾಡುವುದಲ್ಲ, ಆ ವಿದ್ಯಾರ್ಥಿಯಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಕೊನೆಗೆ ಆ ವಿದ್ಯಾರ್ಥಿ ಈ ಸಂಸ್ಥೆಯನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಪೋಷಕರಲ್ಲಿ ಕರೆದು, ನೋಡಿ ಇಂಥ ವಿದ್ಯಾರ್ಥಿಯನ್ನು ಇಂಥ ಫೀಲ್ಡಿಗೆ ಹಾಕಿ, ಇಂಥ ವಿಭಾಗಕ್ಕೆ ಹಾಕಿ, ಅವ ಖಂಡಿತವಾಗಿ ಕೂಡ ಇದರಲ್ಲಿ ಪಾಸಾಗ್ತಾನೆ ಎನ್ನುವಂತಹ ಸೂಕ್ತ ಸಲಹೆಯನ್ನು ಕೊಡ್ತಾ ಇರುವಂತಹ ಪ್ರಗತಿ ಸಂಸ್ಥೆಯ ಪ್ರಾಂಶುಪಾಲರಿಗೆ ಮತ್ತು ನನ್ನ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಗೋಕುಲ್ರವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಒಟ್ಟು ವಿದ್ಯಾರ್ಥಿಗಳು ನಮ್ಮ 8ನೇ ಹೈಸ್ಕೂಲ್ ಇರ್ಬೋದು ಅಥವಾ ಪದವಿ ಶಿಕ್ಷಣ ಇರ್ಬೋದು, ಇದು ನಮ್ಮ ಜೀವನದ ಬಹಳ ಪ್ರಮುಖವಾದಂಥ ಹಂತ. ಇದು ನಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಪ್ರೌಢ ಮತ್ತು ಪದವಿ ಶಿಕ್ಷಣ ಬಹಳ ಪ್ರಮುಖವಾದದ್ದು. ಇದನ್ನು ನಾವು ದಾಟಿದರೆ ನಮಗೆ ಅನೇಕ ಅವಕಾಶಗಳು ನಮ್ಮ ಕಣ್ಣು ಮುಂದೆ ಬರುತ್ತದೆ. ಆದರೆ ಈ ಅವಕಾಶವನ್ನು ಬಹಳ ವ್ಯವಸ್ಥಿತವಾಗಿ ಉಪಯೋಗಿಸಿಕೊಂಡು ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ತಾವು ಸೇರಿದ್ದೀರಿ. ನಿಮ್ಮ ಮೇಲೆ ಎತ್ತವರು, ನಿಮ್ಮ ಪೋಷಕರು ಒಂದು ವಿಶೇಷವಾದಂತಹ ನಂಬಿಕೆಯನ್ನು ಇಟ್ಟಿದ್ದಾರೆ, ವಿಶ್ವಾಸವನ್ನು ಇಟ್ಟಿದ್ದಾರೆ. ಈ ನಂಬಿಕೆ ವಿಶ್ವಾಸವನ್ನು ಉಳಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಎತ್ತವರ ಜವಾಬ್ದಾರಿ ಏನಿದೆ ಅಥವಾ ಎತ್ತವರ ಋಣ ಏನಿದೆ, ಆ ಋಣವನ್ನು ತೀರಿಸುವಂತಹ ಕೆಲಸ ನಿಮ್ಮಿಂದ ಆಗಬೇಕಾದರೆ ನೀವು ಬಹಳ ವ್ಯವಸ್ಥಿತವಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಶಿಸ್ತು ಪಾಲನೆ, ಅದೇ ರೀತಿ ಈ ವಿದ್ಯಾಸಂಸ್ಥೆಯ ಒಟ್ಟು ಏನು ಚಟುವಟಿಕೆ ಇದೆ, ಈ ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ತಾವು ಎಲ್ಲ ಭಾಗಿಯಾಗಿಕೊಂಡು ಪೂರ್ತಿಯಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಸಿಗುವಂಥ ಏನು ಅರ್ಜನೆ ಇದೆ ಅದನ್ನು ಸಂಪೂರ್ಣವಾಗಿ ನೀವೆಲ್ಲರೂ ಅಧ್ಯಯನ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಜೆಗಳಾಗಿ ನೀವು ನಾಡಿನಲ್ಲಿ ಬೆಳಗಬೇಕು. ನಿಮ್ಮ ಭವಿಷ್ಯ ಉಜ್ವಲವಾಗಲಿ.
ನಿಮ್ಮ ಮುಂದಿನ ಬದುಕು ಹಸನಾಗಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ದೇವರಲ್ಲಿ ಭಕ್ತಿ ಹಾಗೂ ಬದುಕಲು ಶಕ್ತಿಯನ್ನು ನೀಡಿರ್ತಕ್ಕಂತಹ ನನ್ನ ಪೂಜ್ಯ ತಂದೆ ಹಾಗೂ ತಾಯಿಯವರ ಪಾದಗಳಿಗೆ ನಮಿಸುತ್ತಾ, ವಿದ್ಯಾರ್ಥಿಗಳಲ್ಲಿರುವಂತಹ ಆ ಒಂದು ಪ್ಲಸ್ ಪಾಯಿಂಟ್ ಏನು ಅದನ್ನು ಗುರುತಿಸಲು ನಾವು ಎಡವುತ್ತಾ ಇದ್ದೇವೆ. ಈ ಒಂದು ವಿಚಾರಧಾರೆಯಲ್ಲಿ ಇಂದಿನ ಒಂದು PTA ಮೀಟಿಂಗ್ 2024 ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಹಾಗೂ ನಮ್ಮ ದಕ್ಷಿಣ ಕನ್ನಡದ BJPಯ ಮಾಜಿ ಅಧ್ಯಕ್ಷರೂ ಆಗಿರ್ತಕ್ಕಂತಹ ಸುದರ್ಶನ್ ಸರ್ ಅವರೇ, ಈ ಸಂಸ್ಥೆಯ ಪ್ರಾಂಶುಪಾಲರು, ನನ್ನ ಧರ್ಮಪತ್ನಿಯೂ ಆಗಿರ್ತಕ್ಕಂತಹ ಹೇಮಲತಾ ಮೇಡಮ್ ಅವರೇ, ಹಾಗೂ ನಮ್ಮೆಲ್ಲರ ನೆಚ್ಚಿನ ಮುಖ್ಯ ಶಿಕ್ಷಕಿ ಆಗಿರ್ತಕ್ಕಂಥ ಪ್ರಮೀಳಾ ಮೇಡಮ್ ಅವರೇ, ಹಾಗೂ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಟ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಪ್ರಿಯವಾದಂತಹ ಒಂದು ಉಪನ್ಯಾಸಕಿ ಅದು ನಮ್ಮ ಮಾಧವಿ ಮೇಡಮ್, ಹಾಗೂ ನಮ್ಮ ಈ ವರ್ಷದ ವಿದ್ಯಾರ್ಥಿ ನಾಯಕನಾಗಿರ್ತಕ್ಕಂತಹ ಗಣೇಶ್, ಇವರೆಲ್ಲರೂ ಈ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಪೋಷಕ ವೃಂದದವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರದವರೇ, ಇಲ್ಲಿ ಒಂದು ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ. ಆದರೆ ನನಗೆ ಅಧ್ಯಕ್ಷೀಯ ಭಾಷಣ ಮಾಡುವುದಕ್ಕಿಂತ ಬಹಳ ಆಸಕ್ತಿ ಇಂದಿನ ದಿನ. ಅದಕ್ಕೆ ಬೇಕಾಗಿ ನಾನು ಈ ಮೀಟಿಂಗನ್ನು ಕರೆದಿದ್ದು ಕೂಡ, ಉದ್ದೇಶ ಕೂಡ ಪೋಷಕರ ಅಭಿಪ್ರಾಯ ವಿದ್ಯಾರ್ಥಿಗಳ ಎದುರಲ್ಲಿ. ಇದು ಎಲ್ಲ ಕಾಲೇಜಲ್ಲಿ ನೀವು ಗಮನಿಸಿರ್ಬೋದು, ಪೋಷಕರ ಸಭೆಯಲ್ಲಿ ವಿದ್ಯಾರ್ಥಿಗಳು ಇರುವುದಿಲ್ಲ. ಹೆಚ್ಚಿನ ಕಾಲೇಜಲ್ಲಿ ಅಲ್ಲಿ ಪೋಷಕರು ಮಾತ್ರ ಇರ್ತಾರೆ. ಆದರೆ ಇಲ್ಲಿ ನಾವು ಪ್ರಾರಂಭದಿಂದಲೂ ಒಂದು ಪದ್ಧತಿಯನ್ನು ನಾವು ತಗೊಂಡು ಬಂದಿದ್ದೇವೆ. ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಪೋಷಕರು ಕೂಡ ಇರ್ತಾರೆ. ಆದ ಕಾರಣ ದಯವಿಟ್ಟು ಪೋಷಕ ವೃಂದದವರು ಅವರ ಏನಾದರೂ ಸಲಹೆಗಳಿರ್ಬೋದು, ಅಭಿಪ್ರಾಯಗಳಿರ್ಬೋದು ಇಲ್ಲಿ ಮಂಡಿಸಬೇಕು ಅಂಥೇಳಿ. ಅವರ ಯಾವುದೇ ಪ್ರಶ್ನೆಗಳಿಗೆ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೂ ಕೂಡ ನಾನು ಇಲ್ಲಿ ನಿಂತಿದ್ದೇನೆ. ಅದು ನನ್ನ ಕರ್ತವ್ಯವೂ ಕೂಡ ಹೌದು. ಸೊ ಆದ ಕಾರಣ ಮೈಕ್ರೋಫೋನ್ ರವಿ ಗಣೇಶ್, ಯಾರಾದರೂ ಏನಾದರೂ ಒಂದು ಕ್ವಶನ್ಸ್ ಕೇಳಲಿಕ್ಕಿದ್ರೆ ಕೇಳಬೇಕು. ಆನಂತರ ನಿಮ್ಮ ಕೈಯಲ್ಲಿ ಒಂದು ಶೈಕ್ಷಣಿಕದ ಕ್ಯಾಲೆಂಡರ್ ಇದೆ, ಶೈಕ್ಷಣಿಕ ವರ್ಷದ. ಅದರಲ್ಲಿ ಎಲ್ಲ ಪ್ರೋಗ್ರಾಮ್ಸ್ಗಳಿದೆ. ನನಗೆ ದಯವಿಟ್ಟು ಒಂದು ಕಾಪಿ ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಸೊ ಏನೇ ಕ್ವಶನ್ ಇದ್ದರೆ ಒಂದು ಕೇಳಬೇಕು. ಯಾಕಂದರೆ ಕಳೆದ ವರ್ಷ ತುಂಬ ಕ್ವಶನ್ಸ್ ಬಂದಿತ್ತು. ಪ್ರತಿ ವರ್ಷ ಬರುತ್ತೆ, ಈ ವರ್ಷ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಒಂದು ಕಾಪಿ. ಥ್ಯಾಂಕ್ ಯು ಮೇಡಮ್. ನೋಡಿ, ಇಲ್ಲಿ ಪ್ರಪ್ರಥಮವಾಗಿ ನಮ್ಮ ಶೈಕ್ಷಣಿಕ ವರ್ಷ ಈ ವರ್ಷ 2024-25 ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದ್ದು ನಿಮಗೆಲ್ಲ ತಿಳಿದಿದೆ. ಜೂನ್ 3ನೇ ತಾರೀಕಿಗೆ ಕಾಲೇಜ್ ಓಪನಿಂಗ್ ಅಂತ ಹೇಳಿದೆ. ನಿಮ್ಮ ಕೈಯಲ್ಲಿದೆ. ಜೂನ್ 17ಕ್ಕೆ ಈದ್ ಉಲ್ ಅದಾ ಹಾಲಿಡೇ, ಒಂದು ರಜಾ ದಿನವಾಗಿತ್ತು. ಇವತ್ತು ನಾವು ಜುಲೈ 2ರಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಕ್ಯಾಲೆಂಡರ್ ಪ್ರಕಾರ ನಾವು ಇದ್ದೇವೆ. ಇವಾಗ ವಿದ್ಯಾರ್ಥಿಗಳ ಪೋಷಕರಿಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಬೇಕು. ವಿದ್ಯಾರ್ಥಿಗಳಿಗೆ ಏನಾದರೂ ಕೇಳಲಿಕ್ಕಿದೆಯಾ ಮಕ್ಕಳೇ? ಮೇನು ನೀವು ಇಲ್ಲೇ ಇರುವವರು, ಇವಾಗ 1 ತಿಂಗಳಾಯಿತು ನಮ್ಮನ್ನು ಗಮನಿಸೋದು. ಕೆಲವು ವಿದ್ಯಾರ್ಥಿಗಳು ಕಳೆದ ವರ್ಷ 10ನೇ ತರಗತಿಯಲ್ಲಿದ್ದರು. 10ನೇ ತರಗತಿಯಿಂದ ಎಲ್ಲ ಪಾಸಾಗಿ ಈಗ ಅವರು ಸೆಕೆಂಡ್ PUCಗೆ ನಮ್ಮಲ್ಲೇ ಇದ್ದಾರೆ. ಸೊ ನಿಮಗೇನಾದರೂ ಪ್ರಶ್ನೆಗಳು ಏನಾದರೂ ಇದ್ದರೆ ದಯವಿಟ್ಟು ಕೇಳಿ. ನೋಡಿ, ಪೇರೆಂಟ್ಸೇ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಪೇರೆಂಟ್ಸ್ ಏನಾದರೂ ಕ್ವಶನ್ಸ್ ಕೇಳಿ, ನಿಮ್ಮ ಮನಸ್ಸಲ್ಲಿ ಇರ್ತದೆ, ನೀವು ಸಂಕೋಚ ಪಡಬೇಡಿ. ಮತ್ತು ಒಂದು ಸೈಕಾಲಜಿ ಇದೆ. ಏನು ಅಂತೇಳಿದರೆ, ನಾನೇನಾದರೂ ಕೇಳಿ ಬಿಟ್ಟರೆ ಅಲ್ಲಿ ನನ್ನ ಮಗ ಅಥವಾ ಮಗಳು ಕಲಿತಾ ಇದ್ದಾರೆ, ಏನಾದರೂ
ಅದೊಂದು ಪೇರೆಂಟ್ಸ್ನ ಭಾಷೆ ಗ್ರಜ್ಜು ತೆಗೊಳ್ತಾರ ಅಂತೇಳಿ. ಆ ಥರದ್ದೆಲ್ಲ ಯಾವುದು ಇಲ್ಲಿ ಇಲ್ಲ. ಯಾಕಂದರೆ ನನ್ನ ಹಳೆಯ ವಿದ್ಯಾರ್ಥಿನಿ ನವ್ಯಾಶ್ರೀ ಅಂತೇಳಿ ಹುಡುಗಿ ನೋಡಿ ಅಲ್ಲಿ ಕೂತಿದ್ದಾಳೆ. ಅವಳು ಇವತ್ತು ವಿದ್ಯಾರ್ಥಿನಿಯಾಗಿ ಬಂದಿಲ್ಲ. ಅವಳು ಇವತ್ತು ಕಳೆದ ವರ್ಷ ಸೈನ್ಸಲ್ಲಿ ಅವಳು ಒಳ್ಳೆ ಮಾರ್ಕ್ಸ್ ತೆಗೊಂಡು ಅವಳು ಡಿಗ್ರಿ ಮಾಡ್ತಾ ಇದ್ದಾಳೆ, BSc ಮಾಡ್ತಾ ಇದ್ದಾಳೆ. ಸೈನ್ಸ್ ಸ್ಟೂಡೆಂಟು ಅವಳು ಉಪ್ಪಿನಂಗಡಿ ಡಿಗ್ರಿ ಕಾಲೇಜಲ್ಲಿ BSc ಮಾಡ್ತಾ ಇದ್ದಾಳೆ. ನವ್ಯ, ವಿಲ್ ಯು ಪ್ಲೀಸ್ ಸ್ಟ್ಯಾಂಡ್ ಅಪ್? ಯಾ ನವ್ಯ. So she is my old friend, but today she is a parent. As a parent she came. ಅವಳ ತಮ್ಮನನ್ನು ಇಲ್ಲೇ ಹಾಕಿದ್ದಾಳೆ ಅವಳು ನವ್ಯಶ್ರೀ. ದಲ್ಲಿ ಕಂಡುಕೊಂಡಂಥ ಸತ್ಯ ಏನು ಅಂದರೆ, ಮೇಯ್ನಾಗಿ ವಿದ್ಯಾರ್ಥಿಗಳಲ್ಲಿ ಆ ಒಂದು ಶಿಸ್ತು, ಡಿಸಿಪ್ಲಿನ್ ಮತ್ತು ಸಂಸ್ಕಾರ. ಈ ಶಿಸ್ತು ಇಲ್ಲದೆ ಆ ಶಿಕ್ಷಣ ಇಲ್ಲ ಅಂತ ಹೇಳೋದು ನಾನು ಕಂಡುಕೊಂಡಂಥ ಸತ್ಯ. ಯಾಕೆಂದರೆ ಶಿಸ್ತು ಇಲ್ಲದೆ ಖಂಡಿತ ಸರಸ್ವತಿ ಒಲಿಯುವುದೇ ಇಲ್ಲ. ಎಷ್ಟೇ ಪ್ರಯತ್ನ ಪಡಿ ಒಲಿಯುವುದಿಲ್ಲ. ಇದು ನಾನು ಯಾಕೆ ಹೇಳ್ತೇನೆ ಅಂತೇಳಿ ನನ್ನ ಮಕ್ಕಳಿಗೆ ಗೊತ್ತಿದೆ. All of you everyone, good morning. My Miss Pushyam. I am studying 10th standard. ನನಗೇನು ಗೊತ್ತಾ, ನನಗೆ ತುಂಬ ಓದಬೇಕಂತ ತುಂಬ ಆಸೆ. ಈಗ ನನ್ನ ಮಮ್ಮಿ ಎದ್ದು ಬಿಟ್ಟು ಹೇಳಿದ್ರಲ್ಲ, ನನಗೆ ಅಷ್ಟು ಖುಷಿ ಅಂತ. ನನಗೆ ಅಷ್ಟು ನನ್ನ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಆ್ಯಂಡ್ ಬ್ರದರ್ ಆಗಲಿ, ನನ್ನ ಸಿಸ್ಟರ್ ಆಗಲಿ, ಯಾರೇ ಆಗಲಿ, ನಾನು ಹಂಗೆ ಚಂದ ಓದ್ಬಿಟ್ಟು ಒಳ್ಳೆ ಮಾರ್ಕ್ ತೆಗೆದ್ಬಿಟ್ಟು ಇಲ್ಲಿಂದ ಹೋಗ್ತೀನಂತ ಎಲ್ಲರಿಗೆ ಬ್ರದರ್ ಆ್ಯಂಡ್ ಸಿಸ್ಟರ್ ಆಲ್ ಮಿಸ್ ಥ್ಯಾಂಕ್ ಯು ಸೋ ಮಚ್. ಈ ವರ್ಷದ ಟೈಮ್ ಟೇಬಲ್ ನಿಮ್ಮಲ್ಲಿ ಇದೆ. ಜುಲೈ 17th, 18th, 19th FA1 ಎಕ್ಸಾಮಿನೇಷನ್. ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸಿಗೆ ಅದೊಂದು ನೋಡಿಕೊಳ್ಳಿ. ನೀವು ಫೋನೆಲ್ಲ ಮಾಡೋದನ್ನು ನಾನು ವಾರಕ್ಕೆ ಒಂದು ದಿನ ಕಟ್ ಮಾಡಿದ್ದೇನೆ. ಸಾರಿ ಫಾರ್ ದ್ಯಾಟ್. ಬೇರೆ ದಾರಿ ಇಲ್ಲ. ಯಾಕೆ ಅಂತ ಹೇಳಿದರೆ ಅದರ ಎಫೆಕ್ಟ್ ನಮಗೆ ಅವರ ವಿದ್ಯಾಭ್ಯಾಸದಲ್ಲಿ ಸಿಗ್ತಾ ಇದೆ. ಯಾಕಂದರೆ ಒಳ್ಳೆ ಸ್ಟಡಿ ಮಾಡ್ತಾ ಇದ್ದಾರೆ ಮತ್ತು ಅವರ ಹೋಮ್ ವರ್ಕ್ಸ್ ಎಲ್ಲ ಅಪ್ಡೇಟ್ ಇದೆ, ಎಲ್ಲ ಸಬ್ಜೆಕ್ಟು ಅಪ್ಡೇಟ್ ಇದೆ. ಸೊ ಅವರಲ್ಲಿ ಒಳ್ಳೆ ಚೇಂಜಸ್ ಕಾಣ್ತಾ ಇದೆ. ಅದೇ ರೀತಿ August 15th 78th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್. August 18th ಈಸ್ ಪ್ರಗತಿಸ್ ಫೌಂಡರ್ಸ್ ಡೇ, ಸ್ಥಾಪನೆ ಆದಂಥ ದಿನ. ಮತ್ತು 19th ಈ ಸಲ ಓಣಂ ಕೂಡ ಬರ್ತಾ ಇದೆ, ಸೊ ಸೆಲೆಬ್ರೇಷನ್. ಮತ್ತು ಸೆಪ್ಟೆಂಬರ್ 2, 3, 4 FA2 ಎಕ್ಸಾಮಿನೇಷನ್. ಓಕೆ. ಸೆಪ್ಟೆಂಬರ್ 7th 10ನೇ ವರ್ಷದ ದಶಮಾನೋತ್ಸವದ ವಿದ್ಯಾ ಗಣಪತಿ ದಶಮಾನೋತ್ಸವ. ಮತ್ತು ಸೆಪ್ಟೆಂಬರ್ 16 ಈದ್ ಮಿಲಾದ್ ಹಾಲಿಡೇ. ಮತ್ತು ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 5 SA1 ಎಕ್ಸಾಮಿನೇಷನ್. ನಂತರ ಅಕ್ಟೋಬರ್ 6ನಿಂದ ದಸರಾ ಹಾಲಿಡೇಸ್. ಒಂದೇ ವಾರ ಕೊಟ್ಟಿದ್ದೇನೆ. ಕಳೆದ ವರ್ಷ 15 ದಿನ ಕೊಟ್ಟಿದ್ದೆ. ಅದು ಮಕ್ಕಳ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ, ಮಕ್ಕಳ ಪರ್ಫಾರ್ಮೆನ್ಸ್ ಮೇಲೆ. ಸೊ ಈ ವರ್ಷ ರಿಸ್ಕ್ ತಗೊಳ್ಳಿಕ್ಕೆ ಇಲ್ಲ. ಯಾಕಂದರೆ ಪಾಪ ಈ ಮಕ್ಕಳು ಸಣ್ಣದಿರುವಾಗ ಇವರು ಮೊಬೈಲಲ್ಲಿ ಪಾಠ ಕೇಳಿದ್ದು, ಅವರಲ್ಲಿ ಫೌಂಡೇಶನ್ ಇಲ್ಲ. ಸೊ ಹೀಗಿರುವಾಗ ಅವರ ತಪ್ಪು ಅಲ್ಲ ಅದು. ಏನು ಮಾಡೋದು, ಅವರಿಗೆ ಆ ಫೌಂಡೇಶನ್ ಸಿಕ್ಕಲಿಲ್ಲ. ಸೊ ಇವರನ್ನು ಸರಿ ಮಾಡಿಕೊಂಡು ಬರಬೇಕಾದ್ರೆ ಸ್ವಲ್ಪ ಈ ವರ್ಷ ಮಕ್ಕಳು ಕೂಡ ನನಗೆ ಸಹಕಾರ ಕೊಡಬೇಕು ಹಾಲಿಡೇಸ್ ಬಗ್ಗೆ, ಗೊತ್ತಾಯ್ತಲ್ವ. ಸೊ ನೆಕ್ಸ್ಟ್ ಬಂದು ಅಕ್ಟೋಬರ್ 13ರಿಂದ ಸ್ಟೂಡೆಂಟ್ಸ್ ರಿಪೋರ್ಟಿಂಗ್ ಡೇ, ಅಂದರೆ ರಜೆಗೆ ಹೋಗಿ ನೀವು ಇಲ್ಲಿ ರಿಪೋರ್ಟ್ ಮಾಡೋ ದಿವಸ October 13th. November 1st ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್. ಮತ್ತು November 2nd ದೀಪಾವಳಿ ಸೆಲೆಬ್ರೇಷನ್. November 6ರಿಂದ 7 ಎಡ್ಯುಕೇಷನಲ್ ಟೂರ್. ಮಕ್ಕಳಿಗೆ ನೋಡಿ, ನಾವು ಪಠ್ಯದ ವಿಚಾರಗಳು ಸಿಲೆಬಸ್ ಎಕ್ಸಾಮ್ ಕ್ಲಾಸಸ್ ಮಾತ್ರ ಅಲ್ಲ, ಅವರಿಗೆ ಸ್ವಲ್ಪ ಒಂದು ಎಜುಕೇಷನಲ್ ಟೂರಿಗೆ ಕರ್ಕೊಂಡು ಹೋಗಬೇಕು ಅಂತ ಇದೆ. ಎಲ್ಲರೂ ಮೈಸೂರು ಹೋಗಿ ಬರ್ತಾರೆ, ಇಲ್ಲದಿದ್ದರೆ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು ಬೇಕಾದಷ್ಟಿದೆ. ಅದು ನೀವು ಮುಂದೆ ಅವರ ಫ್ಯೂಚರಲ್ಲಿ ಅಪ್ಪ ಅಮ್ಮನ ಜೊತೆ ಕೂಡ ಹೋಗ್ಬೋದು. ಅವರು ಒಳ್ಳೆ ಕೆಲಸ ಸಿಕ್ಕಿದ ನಂತರ ಕೂಡ ಯಾವಾಗ ಬೇಕಾದರೆ ಹೋಗ್ಬೋದು. ಮೈಸೂರು, ಬೆಂಗಳೂರು, ಊಟಿ, ಕೊಡೈಕೆನಾಲೆಲ್ಲ ಅವರು ಯಾವಾಗ ಬೇಕಾದ್ರೆ ಹೋಗ್ತಾರೆ. ಆದರೆ ಇವರಿಗೆ ನಾವು ಪ್ರತಿ ವರ್ಷ ಏನು ಮಾಡ್ತೇವೆ ಅಂತೇಳಿದರೆ, ಒಂದು ಟ್ರೆಕ್ಕಿಂಗ್ ಅಂತ ಇಡ್ತೀವಿ. ಟ್ರೆಕ್ಕಿಂಗ್ ಅಂದರೆ ಕನ್ನಡದಲ್ಲಿ ಹೇಳೋದಾದ್ರೆ ಚಾರಣ ಅಂತ ಕರಿತೀವಿ. ಈ ಚಾರಣ ಅಂತೇಳಿ ನಾನು ಈ ವರ್ಷ ಒಂದು ಡಿಸೈಡ್ ಮಾಡಿದ ಪ್ಲೇಸ್ ಗಂಗಾಮೂಲೆ ಅಂತ ಕರಿತೀವಿ. ನೇತ್ರಾವತಿಯ ಉಗಮ ಸ್ಥಾನ ಮತ್ತು ಗಂಗಾಮೂಲೆ 2 ಪಾಯಿಂಟ್ ಇದೆ ಅಲ್ಲಿ. ಆ 2 ಪಾಯಿಂಟಿಗೆ ಇವರನ್ನು
ಟ್ರೆಕ್ಕಿಂಗಲ್ಲಿ ಚಾರಣದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ವಿತ್ ಪರ್ಮಿಷನ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಮ್ಮ ಮಕ್ಕಳ ಜೊತೆ ಬರ್ತಾರೆ. ಆ ಒಂದು ಸ್ಥಳ ಬಹಳ ಅದ್ಭುತವಾಗಿದೆ. ಒಂದು ನನಗೆ ಈ ವರ್ಷ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಅಲ್ಲಿ ಎಷ್ಟೋ ಪ್ರವಾಸಿಗರನ್ನು ಕೆಲವು ವರ್ಷಗಳಿಂದ ಕರ್ಕೊಂಡು ಹೋಗೋ ಒಂದು ಗೈಡ್ ಈಗ ನಮ್ಮ ಸ್ಟೂಡೆಂಟ್. ಹೌದು, ಒಮ್ಮೆ ಎದ್ದು ನಿಲ್ತೀಯಾ? ಇಲ್ಲೇ ಇದ್ದಾನೆ ನೋಡಿ. ಇವನು ಅದೇ ಆ ಸ್ಪಾಟಿನ ಕೆಳಗಡೆನೇ ಇವರ ಮನೆ. ಸಂಸೆ, ಚಿಕ್ಕಮಗಳೂರು ಜಿಲ್ಲೆ ಬರುತ್ತೆ, ಸಂಸೆ ಕುದುರೆಮುಖ ರೀಜನ್ ಬರುತ್ತೆ, ಸಂಸೆಯಲ್ಲಿ ಅವನ ಮನೆ. ಅವನು ಎಷ್ಟೋ ವಿದ್ಯಾರ್ಥಿಗಳನ್ನು ಇವರ ಟೀಮು ಕರ್ಕೊಂಡು ಹೋಗ್ತಾರೆ. ಹಾಗೆ ಅವನ ತಂದೆ ಎಲ್ಲ ಪರ್ಮಿಷನ್ಸು, ನಮ್ಮನ್ನು ಕರ್ಕೊಂಡು ಹೋಗೋದು, ಮಕ್ಕಳಿಗೆ ಉಳ್ಕೊಳ್ಳುವ ವ್ಯವಸ್ಥೆ, ಮಕ್ಕಳ ಸೇಫ್ಟಿ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಪ್ರತಿ ವರ್ಷ ಈ ಮಕ್ಕಳೊಟ್ಟಿಗೆ ನಾನು ಹೋಗ್ತೇನೆ. ಹೇಮಲತಾ ಮೇಡಮ್ ಬರ್ತಾರೆ, ಆದರೆ ಕೆಳಗೆ ಇರ್ತಾರೆ, ಮೇಲೆ ಬರುವುದಿಲ್ಲ. ಓಕೆ, 8 ಕಿಲೋಮೀಟ್ರ್ ವಾಕಿಂಗ್ ಮೇಲೆ ಹೋಗಬೇಕು. ಸರಿಗೆ ಗೊತ್ತಿರ್ತದೆ, ಸರೆಲ್ಲ ಹೋಗಿರ್ತಾರೆ. ಬಹಳ ಅದ್ಭುತವಾಗಿದೆ. ಅಲ್ಲಿ ತುಂಗ ಮತ್ತು ಭದ್ರಾ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತೆ, ಬಹಳ ಅದ್ಭುತ. ಗುಹೆಯ ಒಳಗೆ ಹೋಗಲಿಕ್ಕೆ ಇದೆ ಅಂತೆ ಅದು ಆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ಮತ್ತು ನೇತ್ರಾವತಿದು ಒಂದು ಏನಪ್ಪ ಅದು ಹೇಳ್ಬೋದಾ? ಇಲ್ಲಿ ಬಾ ನೀನು. ಸೊ ನೇತ್ರಾವತಿ ಬಂದು ಈ ಇತ್ತೀಚೆಗೆ ಬಂದಿದ್ದು 2-3 ವರ್ಷದಿಂದ ಕಾಣಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮುಂಚೆ ಇರಲಿಲ್ಲ. ಸೊ ಅಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಒಂದು ಗುಡ್ಡ ಇರುತ್ತೆ. ಸೊ ಸ್ಮೋಕ್ ಏನಂತೀವಿ ಅದು ಬಂದು ಟರ್ನಿಂಗ್ ಹೊಡಿಯುತ್ತೆ. ಸೊ ಅದೊಂದು ನೇಚರಾಗಿ ಕಾಣುತ್ತೆ. ಹಂಗಾಗಿ ಅದು ನೇತ್ರಾವತಿ ಒಂದು. ಮತ್ತು ಎಲ್ಲ ಇಲ್ಲಿ ನೋಡೋಂಗೆ ಧರ್ಮಸ್ಥಳ ಹತ್ರ ನೇತ್ರಾವತಿ ನದಿ. ಸೊ ಆ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು ನೇತ್ರಾವತಿ ಪೀಕ್ ಹತ್ರನೇ. ಸೊ ಅಲ್ಲೊಂದಿದೆ. ಮತ್ತು ಗಂಗಾಮೂಲ ಸರ್ ಹೇಳ್ದಂಗೆ ಭದ್ರಾ ನದಿ ಅಂಥೇಳಿ. ಸೊ ಆ ಗಂಗಾಮೂಲೆಗೆ ಹೋಗೋಕ್ಕಂತೇಳಿ ಒಂದು ಪ್ಲ್ಯಾನ್ ಇದೆ. ಸೊ ಅದು ಸರ್ ಕರ್ಕೊಂಡು ಹೋಗ್ತಾರೆ. ಗಂಗಾಮೂಲೆಯಲ್ಲಿ ಏನಿದೆ? ಸೊ ಅದು ಬಂದು ನ್ಯಾಷನಲ್ ಪಾರ್ಕ್, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿ ಒಂದು ನೀರು ಹೆಂಗೆ ಬರುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದೊಂದು ಪಾಯಿಂಟ್ ಇದೆ. ಮತ್ತು ಅಷ್ಟೇ, ಒಂದು ನೇಚರ್ ಇದೆ, ಎನಿಮಲ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ, ಅವನ ತಂದೆ ಹತ್ರ ನಿನ್ನೆ ಮಾತಾಡಿದೆ. ಪಾಪ ಅವರು ಆ ಡೇಟ್ ಕೂಡ ನಾವು ಫಿಕ್ಸ್ ಮಾಡಿದ್ದೇವೆ. ದಟ್ ಈಸ್ ಆನ್ ನವಂಬರ್ 6 ಮತ್ತು 7. ಅದು ವೀಕ್ ಮಧ್ಯದಲ್ಲಿ ಬರುತ್ತೆ. ಇಲ್ಲದಿದ್ದರೆ ಪ್ರವಾಸಿಗರ ಸಂಖ್ಯೆ ಕಂಡಬಟ್ಟೆ ಇರ್ತದಂತೆ. ಆದ ಕಾರಣ ಮಧ್ಯದಲ್ಲಿ ಯಾರೂ ಇರೋದಿಲ್ಲ ಅಂತ ಹೇಳಿದರು. ನಮ್ಮನ್ನು ಸಪ್ರೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ದೆನ್ ದಟ್ ಈಸ್ FA3 examination, that is on November 19th, 20th and 21st. ಡಿಸೆಂಬರ್ 25 ಕ್ರಿಸ್ಮಸ್ ಹಾಲಿಡೇ. ಡಿಸೆಂಬರ್ 30th ರಿಂದ ಜನವರಿ 4ವರೆಗೆ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮಿನೇಷನ್. ನಂತರ ಜನವರಿ 12ಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಅಂದರೆ ಅಲ್ಲಿ FA3 ಎಕ್ಸಾಮ್ ಆದ ನಂತರ ಫಸ್ಟ್ ಪ್ರಿಪರೇಟರಿ ಒಂದು ನಾನು ಹೇಳಲಿಕ್ಕೆ ಬಿಟ್ಟಿದ್ದೇನೆ, ಡಿಸೆಂಬರ್ 16ರಿಂದ 21. ಅಂದರೆ ಇಲ್ಲಿ ಪ್ರಿಪರೇಟರಿಯ ಬಗ್ಗೆ ನಾವು ಒಂದು ನಿಮಗೆ ವಿಷಯ ತಿಳಿಸ್ಬೇಕು. ಯಾಕೆಂತೇಳಿದರೆ ನಮ್ಮಲ್ಲಿ ನಾವು ನೋಡ್ತಾ ಬಂದಿದ್ದೇವೆ, ಈ 16 ವರ್ಷ ಕಳೆದು ಈಗ 17ನೇ ವರ್ಷಕ್ಕೆ ಬಂದಿದ್ದೇವೆ. ಈ 16 ವರ್ಷದಲ್ಲಿ ಮಕ್ಕಳು ಹೇಗಿರ್ತಾರೆ ಅಂತೇಳಿದರೆ, ಅವರದ್ದು ಮಿಡ್ ಟರ್ಮಿದೆಲ್ಲ ಮಾರ್ಕ್ಸ್ಗಳು ನೋಡಿಬಿಟ್ರೆ ನಿಮಗೆ ಭಯ ಆಗುತ್ತೆ. ನನಗೆ ತುಂಬ ಜನ ಕೇಳ್ತಾರೆ ಪೇರೆಂಟ್ಸ್, ಏನು ಸರ್ ಇದು 6 ಸಬ್ಜೆಕ್ಟು ಫೇಲ್ ಇದ್ದಾನೆ, ಇವನನ್ನು ನೀವು ಹೇಗೆ ಪಾಸ್ ಮಾಡ್ತೀರಾ ಅಂತೇಳಿ. ಓಕೆ, ಫಸ್ಟ್ ಪ್ರಿಪರೇಟರಿ ಆಗುತ್ತೆ ಅಲ್ಲ ನವ್ಯ, ಸರಿ ಅಲ್ವಾ? ಫಸ್ಟ್ ಪ್ರಿಪರೇಟರಿ ಆಗುತ್ತೆ. ಫಸ್ಟ್ ಪ್ರಿಪರೇಟರಿ ಆಗುವಾಗ 6 ಸಬ್ಜೆಕ್ಟ್ ಇದ್ದದ್ದು ಒಂದು 5 ಸಬ್ಜೆಕ್ಟ್ ಪಾಸ್ ಆಗ್ತದೆ. ಎಲ್ಲರೂ ಅಲ್ಲ, ಬಾಕಿ ಎಲ್ಲರೂ ಪಾಸ್ ಆಗಿದ್ದು. ನಾವು ಕೆಲವು ವಿದ್ಯಾರ್ಥಿಗಳು ಹೇಳೋದು 5 ಕಂಪ್ಲೀಟ್ ಆಗಿರುತ್ತೆ, 1 ಪೆಂಡಿಂಗ್ ಇರುತ್ತೆ, 2, 3 ಆಗಬೇಕಾದ್ರೆ ಅವನು 6 ಸಬ್ಜೆಕ್ಟಿಗೆ ಪರ್ಫೆಕ್ಟ್ ಆಗಿಬಿಡ್ತಾರೆ. ನಂತರ 4, 5 ಪ್ರಿಪರೇಟರಿ ಆಗಿರುತ್ತೆ. ಆಗ ನಮ್ಮ ಮಕ್ಕಳ ರಿಸಲ್ಟ್ ನಮಗೆ ಫಸ್ಟಿಗೆ ಗೊತ್ತಿರುತ್ತೆ. ನಮ್ಮ ಮಕ್ಕಳ ರಿಸಲ್ಟು ಬೋರ್ಡಿಂದ ಬರಬೇಕಂತೂ ಇಲ್ಲ, ನಮಗೆ ನಮ್ಮ ಮಕ್ಕಳ ರಿಸಲ್ಟು, ನಮ್ಮ ಮಕ್ಕಳ ಒಂದು ಪರ್ಸಂಟೇಜ್ ಕೂಡ ನಮಗೆ ಗೊತ್ತಿರುತ್ತೆ. ಈ ಫಸ್ಟ್ ಸೆಕೆಂಡಲ್ಲಿ ಯಾರು ಟಾಪರು ಯಾರು ಸೆಕೆಂಡ್, ಅಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ. ಅದು ಅವರ ಲಾಸ್ಟ್ ಮೂಮೆಂಟ್, ಅವರ ಪರ್ಫಾರ್ಮೆನ್ಸ್ ಇದೆ ಅಲ್ವಾ ಎಕ್ಸಾಮ್ ಹಾಲಲ್ಲಿ,
ಅಲ್ಲಿ ಅದರ ಮೇಲೆ ಡಿಪೆಂಡ್ ಆಗಿ ಕೆಲವೊಮ್ಮೆ ಫಸ್ಟ್ ಬರೋರು ಸೆಕೆಂಡ್ ಬಂದು ಬಿಡ್ತಾರೆ, ಸೆಕೆಂಡ್ ಬರೋರು ಫಸ್ಟ್ ಬಂದು ಬಿಡು. ಈ ವರ್ಷ ಆಗಿದೆ. ಒಂದು ಹುಡುಗಿ ಸೈನ್ಸಲ್ಲಿ, ಅವಳು ಶಿವಮೊಗ್ಗ ಜಿಲ್ಲೆ ಹುಡುಗಿ, ನಮ್ಮ ಸುದ್ದಿ ಪತ್ರಿಕೆ ಅಂತ ಇದೆ, ಅವರ ಸಂಪಾದಕರ ಒಂದು ಕಝನ್ ಬ್ರದರ್ನ ಮಗಳು. ಅವಳ ಹೆಸರು ಪ್ರಾಂಜಲಿ ಅಂತ ಹುಡುಗಿ. ಅವಳು ಲಾಸ್ಟ್ವರೆಗೆ ಕಲಿಯೋದರಲ್ಲಿ ದಡ್ಡಿ ಅಂದರೆ ದಡ್ಡಿ. ಅವಳು ರಿಸಲ್ಟ್ ಬಂದ ನಂತರ ಸೆಕೆಂಡ್ ಟಾಪರ್ ಅವಳೇ. ಫಸ್ಟ್ ಟಾಪರ್ ಬರಬೇಕಾದ ಹುಡುಗ ಫಸ್ಟ್ ಟಾಪರ್ ಆಗಿ ಬಂದಿಲ್ಲ, ಇನ್ನೊಂದು ಹುಡುಗ ಬಂದಿದ್ದಾನೆ. ಅವನು ಯಾವಾಗಲೂ ನರ್ವಸ್ಸಲ್ಲಿ ಇರ್ತಾ ಇದ್ದ. ಅವನಿಗೆ ಒಳ್ಳೆ ಬ್ರಿಲಿಯಂಟ್ ಹುಡುಗ, ಆದರೆ ಅವನು ಕನ್ಫ್ಯೂಸ್ ಮಾಡ್ಕೊಳ್ಳೋದು, ನರ್ವಸ್ ಆಗೋದು, ಈ ಥರ ಇತ್ತು. ಬಟ್ ರಿಸಲ್ಟ್ ಲಾಸ್ಟ್ ಮೂಮೆಂಟ್ ಅದೇ ಹೇಳಿದೆ, ಲಾಸ್ಟ್ ಪರ್ಫಾರ್ಮೆನ್ಸಲ್ಲಿ. ಆದರೆ ಯಾರೂ ಸೋಲೋದಿಲ್ಲ. ಆದ ಕಾರಣ ಅದು ಒಂದು ನಿಮಗೆ ನಾವು ಖಂಡಿತ ಯಾವ ಮಕ್ಕಳು ಸೋಲೋದಿಲ್ಲ, ಎಲ್ಲರೂ ಗೆದ್ದೇ ಹೋಗ್ತಾರೆ. ಸೋತು ಹೋಗೋದಾದ್ರೆ ನಾವು ಇಲ್ಲಿ ಕೂತ್ಕೊಳ್ಳೋದು ಯಾಕೆ ಅಲ್ವಾ? ಇದು ಇರೋದೇ ಸೋತ ಮಕ್ಕಳನ್ನು ಗೆಲ್ಲಿಸುವಂಥ ಸಂಸ್ಥೆ. ಸೊ ಇಲ್ಲಿ FA ಒಟ್ಟು 5 ಎಕ್ಸಾಮ್ ಆಗುತ್ತೆ ನೋಡಿ. ಲಾಸ್ಟ್ ಎಕ್ಸಾಮ್ ಏನಿರುತ್ತೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಬೋರ್ಡಿದ್ದು ಫೈನಲ್ ಎಕ್ಸಾಮಿನೇಷನ್ ಅಂತ ಇದೆ. ಅವರ ಟೈಮ್ ಟೇಬಲ್ ನೋಡ್ಕೊಳ್ತೇವೆ. ಅವರಲ್ಲಿ ನಾಳೆ ಫಾರ್ ಎಕ್ಸಾಂಪಲ್ ಇಕನಾಮಿಕ್ಸ್ ಆದರೆ ಅಥವಾ ಆರ್ಟ್ಸಿನ ಯಾವುದು, ಆರ್ಟ್ಸ್ ಆದರೆ ಕಾಮನ್ ಸಬ್ಜೆಕ್ಟ್ ಆಗುತ್ತೆ, ಇಕನಾಮಿಕ್ಸ್ ಆರ್ಟ್ಸಿಗೂ ಕಾಮರ್ಸಿಗೂ. ಅದು ಇಲ್ಲಿ ಅವರಿಗೆ ಒಂದು ದಿನ ಮೊದಲಾಗುತ್ತೆ ಎಕ್ಸಾಮ್. ಇಲ್ಲಿ ಬರೆದ ಮರುದಿನ ಹೋಗಿ ಅದೇ ಎಕ್ಸಾಮನ್ನು ಅಲ್ಲಿ ಬರೆಯೋದು ಅವನು. ಸೊ ಇಲ್ಲಿ ಒಟ್ಟು 6 ಪ್ರಿಪರೇಟ್ರಿ ಆಗಿರುತ್ತೆ, 6 ಪ್ರಿಪರೇಟ್ರಿ ಆಗಿರುತ್ತೆ. ಆಗ ಅವನಿಗೆ ಬೋರ್ಡ್ ಎಕ್ಸಾಮ್ ಹೋಗಿ ಬರೆಯುವಾಗ ಅವನಿಗೆ ಅದು ದೊಡ್ಡ ವಿಷಯನೇ ಅಲ್ಲ, ಅವನಿಗೆ ಪುರ್ಸೋತೇ ಇರೋದಿಲ್ಲ, ಬರೀತಾ ಹೋಗ್ತಾನೆ. ಇದನ್ನು ನಾನು ಪ್ರತಿ ಮೀಟಿಂಗಲ್ಲೂ ಹೇಳ್ತೇನೆ. ನನಗೆ ಹೆಮ್ಮೆ ಆಗ್ತದೆ ಹೇಳಲಿಕ್ಕೆ, ಯಾಕಂದರೆ ವಿವೇಕಾನಂದ ಕಾಲೇಜು ನಮ್ಮ ಸೆಂಟರು, ನಮ್ಮ ಮಕ್ಕಳಿಗೆ ವಿವೇಕಾನಂದ ಕಾಲೇಜ್ ಸೆಂಟರು. ನನಗೆ ಅಲ್ಲಿಯ ಪ್ರಾಂಶುಪಾಲರು ಒಂದಿನ ಹೇಳ್ತಾರೆ, ಗೋಕುಲ್ನಾಥರೇ ಕಂಗ್ರ್ಯಾಚುಲೇಷನ್ ಅಂತ. ಯಾಕೆ ಅಂತ, ನಾನು ಮುಂಚೆ ಮಕ್ಕಳು ನಿಮ್ಮ ಪ್ರಗತಿ ಅಂತ ಹೇಳೋಗಿ ಏನೋ ತಿಳ್ಕೊಂಡಿದ್ದೆ, ಯಾಕೆಂದರೆ ಟ್ಯುಟೋರಿಯಲ್ ಅಲ್ವಾ, ಅಲ್ಲಿ ಫೇಲ್ ಆದವರು ಬರೋದಲ್ಲೋ. ಆದರೆ ನಿಮ್ಮ ಮಕ್ಕಳು ಎಂಥ ಬರೀತಾರೆ ಮಾರ್ರೆ, ಅವ್ರಿಗೆ ಎಂಥ ಟ್ರೈನಿಂಗ್ ಆಗಿದೆ, ಅವರಿಗೆ ಪುರ್ಸೋತೇ ಇಲ್ಲ. ಅವರು ಅರ್ಧ ಗಂಟೆ ಮೊದಲು ಎಲ್ಲ ಪೇಪರ್ ಅಷ್ಟು ಪರ್ಫೆಕ್ಟ್, ನಂತರ ಅವರು ನೋಡ್ಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಯಾವುದಾದ್ರು ಬಿಟ್ಟು ಹೋಗಿದೆ, ಎಲ್ಲ ಪರ್ಫೆಕ್ಟ್. ನಮ್ಮ ಮಕ್ಕಳು ಬರೀತಾ ಇಲ್ಲ ಆ ಥರ ಅಂಥೇಳಿ. ಆಗ ನಮಗೆ ಗೊತ್ತಿದೆ, ಯಾಕಂದರೆ ನಾವಿಲ್ಲಿ ಬರೆಸಿರ್ತೇವೆ. ಅದೇ ಕಾರಣ. ಯಾಕಂತೇಳಿದರೆ ಬರೆದು ಅಭ್ಯಾಸ ಆಗಿರುತ್ತೆ ಅಲ್ವಾ. ಹಾಡಿ ಏನದು ಹಾಡಿ ರಾಗ ಅಲ್ವಾ, ಇನ್ನೊಂದು ಬೇಡ. ಓಕೆ. ಸೊ ಇದು ನಮ್ಮ ಮಕ್ಕಳ ಪರ್ಫಾರ್ಮೆನ್ಸ್. ಸೊ ಈಗ ನೀವೆಲ್ಲ ಮಕ್ಕಳಲ್ಲಿ ನಾನು ಹೇಳಲಿಕ್ಕೆ ಒಂದು ಇಷ್ಟಪಡೋದು ಏನಂದರೆ, ಲಾಸ್ಟ್ ಅಲ್ಲಿಗೆ ಹೇಳಿ ನಾನು ಮುಗಿಸ್ತೇನೆ. ಯಾಕಂದರೆ ನಿಮಗೆ ಹಸಿವಾಗ್ತಾಯಿದೆ, ಊಟ ಬಂದಿದೆ ಮಕ್ಕಳೇ. ಸೊ ಇಲ್ಲಿ ಓಟ ಇದೆ ಅಲ್ವಾ, ರೇಸ್ ಇದೆ ಅಲ್ವಾ. ನಾವು ಏನು ಮಾಡ್ತೇವೆ, ರೇಸನ್ನು ವೀಕ್ಷಣೆ ಮಾಡ್ತೇವೆ. ರೇಸಲ್ಲಿ ಓಡಿದವನನ್ನು ನಾವು ತಲೆ ಮೇಲೆ ಇಟ್ಟು ಮೆರವಣಿಗೆ ಮಾಡ್ತೇವೆ ಅಲ್ವಾ. ಆದರೆ ರೇಸಲ್ಲಿ ಸೋತವರು, ಅವರನ್ನು ಯಾರೂ ಕ್ಯಾರೆ ಮಾಡೋದಿಲ್ಲ ಅಲ್ವಾ. ರೇಸಲ್ಲಿ ಸೋತವರನ್ನು ಯಾರೂ ಕ್ಯಾರೆ ಮಾಡೋದಿಲ್ಲ ಅಲ್ವಾ. ಸೊ ಈ ನಿಟ್ಟಿನಲ್ಲಿ ನಾನು ಯಾವತ್ತೂ ಆಲೋಚನೆ ಮಾಡ್ತಾಯಿದ್ದೆ, ಸೋತವರಿಗೆ ಯಾರೂ ಇಲ್ಲ. ಯಾಕೆಂದರೆ ಅದಕ್ಕೆ ಆಗ ಡಾಕ್ಟರ್ ಸರ್ ಒಂದು ಮಾತು ಹೇಳಿದರು, ಅವರು ಹೋಗಿದ್ದಾರೆ. ಡಾಕ್ಟರ್ ಸರ್ ಒಂದು ಮಾತು ಏನು ಹೇಳಿದೆ ಅಂತ ಹೇಳಿದರೆ, ಡಾಕ್ಟರ್ ಆಗ ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದರು, ಹಿಂದಿನ ಕಾಲದಲ್ಲಿ SSLCಯಲ್ಲಿ ಸೋತರೆ ಹೋದದ್ದೇ ಅವ ಒಂದು ಯಾವುದೋ ಕೆಲಸ ಹುಡ್ಕೊಂಡು ಬಾಂಬೆಗೆ ಹೋಗಬೇಕು ಅಥವಾ ಅವನ ದಾರಿ ತಪ್ಪಿ ಹೋಗೋದು ಅಂತ ಇತ್ತು. ಆದರೆ ಆ ಪಟ್ಟಿಯಲ್ಲಿ ಅಂದು ಸೋತವ ಇಂದು ನಿಮ್ಮ ಮುಂದೆ ನಾನೇ ನಿಂತಿದ್ದೇನೆ. ನಾನು SSLCಯಲ್ಲಿ ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದೆ ಮಕ್ಕಳೇ, ಸತ್ಯ. ಐ ಗಾಟ್ ಓನ್ಲಿ 8 ಮಾರ್ಕ್ಸ್. ಓಕೆ ಅಂತ ನೋಡಿ, ಪುಣ್ಯ ಪುರುಷ. ಸೊ 8 ಮಾರ್ಕ್ ಬಂದಿತ್ತು. ಆಗ ಮನೆಯ ವಾತಾವರಣ ಮತ್ತು ಬಂಧು ಮಿತ್ರರ ವಾತಾವರಣ, ನನ್ನ ಜೊತೆ ಕಲಿತ ಮಕ್ಕಳು ಯಾರೂ ನನ್ನ ಹತ್ರ ಮಾತಾಡೋದಿಲ್ಲ ಮಕ್ಕಳೇ, ಯಾರೂ ಮಾತಾಡಲಿಲ್ಲ ನನ್ನ ಹತ್ರ. ನನ್ನಷ್ಟಕ್ಕೆ ನಾನು, ಯಾರೂ ಇಲ್ಲ. ಅವರೆಲ್ಲ ಕಾಲೇಜಿಗೆ ಫಸ್ಟ್ PUCಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ನಾವು ಕಲಿಯುವಾಗ ನಿಮಗೆ ಇದ್ದ ಎಕ್ಸಾಮಿನೇಷನ್ ಇಲ್ಲ, ನೋ ಎಕ್ಸಾಮಿನೇಷನ್. ನಾವು ಸಪ್ಲಿಮೆಂಟ್ರಿ ಅಕ್ಟೋಬರಲ್ಲಿ ಬರೀಬೇಕು, ಮತ್ತು ಬರುವ ವರ್ಷ PUCಗೆ ಹೋಗಬೇಕು. ಸೊ ಆವತ್ತು ನಾನು ತುಂಬ ನೊಂದಿದ್ದೇನೆ. ಸೊ ಹೇಮಲತಾ ಮೇಡಮ್
ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ ನಾನು ಟ್ಯೂಷನಿಗೆ ಆವತ್ತು ಹೋದ ಮಾಸ್ಟ್ರು ಸುರೇಶ್ ಶೆಟ್ಟರು ಅಂತ ಇದ್ದಾರೆ. ಇವಾಗ ಅವರು ಫೇಮಸ್, ಅವರು ಎಷ್ಟೋ ಮಹಾನುಭಾವರಿಗೆ ಪಾಠ ಮಾಡಿದವರು. ಈಗ ಅಂಬಿಕಾದ ಒನ್ ಆಫ್ ದ ಟ್ರಸ್ಟಿ ಅವರು. ಸೊ ಅವರು ಇಲ್ಲಿ ಬರ್ತಾ ಇರ್ತಾರೆ. ಅವರು ಹೇಳೋದು, ಎಷ್ಟೋ ದೊಡ್ಡ ಮಕ್ಕಳು ನನ್ನ ಫ್ರೆಂಡ್ಸ್, ಐ ಮೀನ್ ನನ್ನ ಸ್ಟೂಡೆಂಟ್ಸ್ ಇದ್ದಾರಲ್ವ, ಅವರು ಯಾರು ಹತ್ರ ನನಗೆ ಟಚ್ಚೇ ಇಲ್ಲ ಗೋಕುಲ್, ನಿನ್ನ ಹತ್ರ ಮಾತ್ರ ಟಚ್ ನನಗೆ ಅಂಥೇಳಿ. ಅವರು ಇಲ್ಲಿ ಬರ್ತಾ ಇರ್ತಾರೆ, ನನಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅವರು ಹೇಳೋದು, ನೀನು ಮಾಡುವ ಈ ಸೇವೆ ಇದೆಯಲ್ಲ, ಇದು ನಾವು ಅಂಬಿಕಾದವರು ಮಾಡ್ತಾ ಇಲ್ಲ ಅಥವಾ ಬೇರೆ ರೆಗ್ಯುಲರ್ ಕಾಲೇಜಿನವರು ಮಾಡ್ತಾ ಇಲ್ಲ, ನೀನು ಆ ಸೋತ ಮಕ್ಕಳನ್ನು ಗೆಲ್ಲಿಸ್ತಾ ಇದ್ದೀಯಲ್ಲ ಅಂತೇಳಿ. ಆಗ ನಾನು ಹೇಳಿದೆ, ಮಾಸ್ಟ್ರೇ ಆವತ್ತು ನಿಮ್ಮ ಸಬ್ಜೆಕ್ಟಲ್ಲಿ ನಾನು ಫೇಲ್ ಆಗಿದ್ದೀನಿ, ನೆನಪಿದೆಯಲ್ಲ ನಿಮಗೆ? ಹೌದು, ನಿನಗೆ ಗಣಿತ ಬರೋದೇ ಇಲ್ಲ ಇತ್ತಲ್ವ? ಮತ್ತು ಅದು ಕ್ಲಾಸಲ್ಲಿ ಬರಲಿಲ್ಲ ಮಾಸ್ಟ್ರೇ, ಯಾಕೆಂದರೆ ನೀವು ಕೇಳುವಾಗ ಬೆನ್ನಿಗೆ ಹೊಡೆದಾಗ್ತಾಯಿತ್ತು, ಆಗ ಗೊತ್ತಿದ್ದದು ಮರೆತು ಹೋಗ್ತಾಯಿತ್ತು. ನೀವು ಮತ್ತು ನನ್ನನ್ನು 85 ಮಾರ್ಕ್ಸ್ ಬಂತು ನನಗೆ. ಅದು ಹೇಗೆ ಬಂತು? ನೀವು ನಿಮ್ಮ ಮನೆಯಲ್ಲಿ ಟ್ಯೂಷನ್ ಕೊಟ್ಟಿದ್ದು, ಅಲ್ಲಿ ನೀವು ನನಗೆ ಹೊಡಿಲೇ ಇಲ್ಲ, ನೀವು ಹೇಳಿದೆಲ್ಲ ಅರ್ಥ ಆಗ್ತಾಯಿತ್ತು. ಸೊ ಆದ ಕಾರಣ ನಾನು ಕೂಡ ಪೋಷಕರ ಪರವಾಗಿ, ಮಕ್ಕಳ ಪರವಾಗಿ ಹೇಳೋದೊಂದೇ, ಮಕ್ಕಳಿಗೆ ಹೊಡೆದು ಬಡಿದು ಕಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ, ಐ ಮೀನ್ ದೇ ವಿಲ್ ಬಿ, ಒನ್ ಮೇ ಬಿ ವೆರಿ ಗುಡ್ ಇನ್ ಮ್ಯಾಥ್ಸ್, ಇನ್ನೊಬ್ಬ ಎಕನಾಮಿಕ್ಸಲ್ಲಿ ಇರ್ತಾನೆ, ಇನ್ನೊಬ್ಬ ಬಯಾಲಜಿಯಲ್ಲಿ ಇರ್ತಾನೆ. ಸೊ ಅವರಲ್ಲಿ ಇರುವ ಇದನ್ನು ಗುರುತಿಸಬೇಕು ಅಂತ ಇಲ್ಲಿ ಸರ್ ಆಗದಿಂದ ಹೇಳಿದರು. ಈ ನಿಟ್ಟಲ್ಲಿ ನಾನು ಇತ್ತೀಚೆಗೆ ಒಂದು ಮಲಯಾಳಂ ಡೈರೆಕ್ಟರ ಮಾತು ಕೇಳಿದ್ದೆ. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಓಟದಲ್ಲಿ ನಾವು ಗೆದ್ದವರನ್ನು ಮಾತ್ರ ಮೆರವಣಿಗೆ ಮಾಡ್ತೇವೆ, ಆದರೆ ಓಡಿದವ ಇದ್ದಾನಲ್ಲ, ಆ ಓಟದಲ್ಲಿ ಭಾಗವಹಿಸಿ ಸೋತವರು ಕೂಡ ಅಷ್ಟೇ ಡಿಸ್ಟೆನ್ಸನ್ನು ಓಡಿರ್ತಾರೆ. ಆದರೆ ಅವರು ಯಾಕೆ ಸೋತರು, ಅಥವಾ ಕೆಲವರು ಓಡಿದವರು ಮಧ್ಯದಲ್ಲಿ ನಿಂತಿರ್ತಾರೆ ಬಚ್ಚಿ, ಅವರೆಲ್ಲರನ್ನು ಗಮನಿಸಬೇಕು ನಾವು. ಇದಕ್ಕೆ ಉದಾಹರಣೆ ಅವರು ಒಂದು ಕೊಡ್ತಾರೆ ನನಗೆ, ಏನು ಅಂದರೆ ಎಲ್ಲರಿಗೆ ಅದು ಯೂಟ್ಯೂಬಲ್ಲಿ ಇದೆ, ನೀವು ನೋಡ್ಕೊಳ್ಬೋದು ಬೇಕಾದರೆ. ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಒಂದು ವೇದಿಕೆಯಲ್ಲಿ ಇವರು ಭಾಷಣ ಮಾಡ್ತಾ ಇರ್ತಾರೆ. ಭಾಷಣ ಮಾಡುವಾಗ ಒಂದು ದೂರದಿಂದ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ. ಅವನು ಏನೆಲ್ಲ ಚೇಷ್ಟೆ ಮಾಡ್ತಾ ಇರ್ತಾನೆ. ಒಂದು ಹರಕಲು ಬಟ್ಟೆ ಹಾಕಿರ್ತಾನೆ, ಒಂದು ವಿರೂಪಿಯಾಗಿರ್ತಾನೆ, ಏನೋ ಒಂದು ಸಮಾಜದವರು ಹತ್ತಿರ ಮಾಡದ ಹಾಗೆ ಇರ್ತಾನೆ ಅವನು. ಸೊ ಇವರು ಭಾಷಣ ಎಲ್ಲ ಮುಗಿಸಿ ಅವರು ಇಳಿದು ಹೋಗ್ತಾ ಇರಬೇಕಾದ್ರೆ ಆ ವ್ಯಕ್ತಿ ಬಂದು, ಸರ್ ನನಗೆ ನಿಮ್ಮಲ್ಲಿ ಒಂದು ಕ್ವಶನ್ ಕೇಳಬೇಕು ಅಂತ ಹೇಳ್ತಾನೆ. ಆ ಕ್ವಶನ್ ಏನು ಅಂತ ಕೇಳುವಾಗ ಇವರು ಹೇಳ್ತಾರೆ, ನೋಡು ನನಗೆ ಇನ್ನೂ 4-5 ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದೆ, ಅಲ್ಲಿ ನನಗೆ ಮಾತಾಡಲಿಕ್ಕಿದೆ, ನನಗೆ ಈಗ ಆಗೋದಿಲ್ಲ ಅಂತ ಹೇಳುವಾಗ ಇವನನ್ನು ಆ ಸಭೆ, ಇವರ ಆ ಸಮಾರಂಭ ಆಯೋಜನೆ ಮಾಡಿದಂಥ ಆಯೋಜಕರು ಹೋಗಪ್ಪ ಅಂತ ತಳ್ತಾರೆ. ಆಗ ಅವನು ಹೇಳ್ತಾನೆ, ಹೋಗೋದಲ್ಲ, ಮತ್ತೆ ನನ್ನ ಒಂದು ಕ್ವಶನಿಗೆ ಆನ್ಸರ್ ಹೇಳಿ ಹೋಗಬೇಕು ಅಂತ. ಆಗ ಇವರಿಗೆ ಏನೋ ಕ್ಯೂರಿಯಾಸಿಟಿ ಆಗುತ್ತೆ, ಏನಪ್ಪ ಈ ಥರ ಹೇಳ್ತಾನೆ, ಕೇಳು ಕ್ವಶನ್ ಅಂತ ಕೇಳ್ತಾನೆ. ಆಗ ಅವನ ಕ್ವಶನ್ ಏನು ಅಂತ ಹೇಳಿದರೆ, ನೀವಿಷ್ಟೆಲ್ಲ ಆಧ್ಯಾತ್ಮಿಕದ ಬಗ್ಗೆ ನೀವು ವೇದಿಕೆಯಲ್ಲಿ ಮಾತಾಡಿದ್ದೀರಾ, ನಿಮ್ಮ ತುಂಬ ಕಾರ್ಯಕ್ರಮಗಳಿಗೆ ನಾನು ಬರ್ತೇನೆ, ನೀವು ಆಧ್ಯಾತ್ಮಿಕದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತೀರಿ, ಸಾಮಾಜಿಕದ ಬಗ್ಗೆ ಚೆನ್ನಾಗಿ ಮಾತಾಡ್ತೀರಿ, ಎಲ್ಲ ವಿಚಾರಧಾರೆಗಳನ್ನು ಮಾತಾಡ್ತೀರಿ. ಆದರೆ ನನ್ನ ಒಂದೇ ಒಂದು ಕ್ವಶನ್ ನಿಮ್ಮಲ್ಲಿ, ತತ್ವಮಸಿ ಅಂದರೆ ಏನು? ನೋಡಿ, ಅಲ್ಲಿ ದೇವರ ಮೇಲೆ ಒಂದು ತತ್ವಮಸಿ ಅಂತ ಇದೆ. ಈ ಒಂದು ವಿಡಿಯೋವನ್ನು ನೋಡಿ ನಾನು ಅದನ್ನು ನಿನ್ನೆ ಅಳವಡಿಸಿದ್ದು. ತತ್ವಮಸಿ ಅಂದರೆ ಏನು? ಆಗ ಎಲ್ಲರಿಗೆ ಗೊತ್ತಿದೆ, ತತ್ವಮಸಿ ಅಂದರೆ ನಮ್ಮಲ್ಲಿ ನಾವು ದೇವರನ್ನು ಕಂಡುಕೊಳ್ಳುವುದು, ನಮ್ಮಲ್ಲಿ ನಾವು ಈಶ್ವರ ಚೈತನ್ಯವನ್ನು ಹೊಂದುವುದು, ಈಶ್ವರನ್ನು ನಮ್ಮಲ್ಲಿ ನಾವು ಕಂಡುಕೊಳ್ಳೋದು, ಇದು ಗೊತ್ತಿರುವ ವಿಷಯ. ಆಯಿತು ಮಾಸ್ಟ್ರೇ, ತತ್ವಮಸಿ ಅಂದರೆ ಹೌದು, ನಮ್ಮಲ್ಲಿ ನಾವು ಕಂಡುಕೊಳ್ಳೋದು. ಅದಲ್ಲ, ನನ್ನದು ಇನ್ನೂ ಈ ಒಂದು ವಿಚಾರದಲ್ಲಿ ಇನ್ನು ಮುಂದಕ್ಕೆ ಇದೆ ಅಂತೇಳಿ. ಏನು ಅಂತ ಹೇಳಿ, ಈ ತತ್ವಮಸಿ ಅಂತ ಹೇಳೋದು ಶಬರಿಮಲೆ ದೇವಸ್ಥಾನದಲ್ಲಿ ಮಾತ್ರ ಇದೆ, ತಿರುಪತಿಯಲ್ಲಿ ಇಲ್ಲ, ಬೇರೆ ಯಾವ ದೇವಸ್ಥಾನಗಳಿಗೆ ಹೋದರೂ ಅಲ್ಲಿ ತತ್ವಮಸಿ ಅಂದರೆ ಇಲ್ಲ. ಇದು ಯಾಕೆ ಅಂತ ಕೇಳ್ತಾರೆ. ಈಗ ಈ ಮನುಷ್ಯನಿಗೆ ಇದು ಗೊತ್ತಿಲ್ಲ ಅಂತ ಗೊತ್ತಾಗ್ತದೆ. ನನಗೆ ಗೊತ್ತಿಲ್ಲ, ಇದು ಏನಂತ ಗೊತ್ತಿಲ್ಲ, ಸತ್ಯ. ನಾನು ಬೇಕಾದರೆ ಇನ್ನೊಂದು ಸಮಾರಂಭಕ್ಕೆ ಲೇಟಾಗಿ ಹೋಗ್ತೇನೆ, ನಾನು ನಿನ್ನ ಹತ್ರ ತಿಳ್ಕೊಂಡು ಹೋಗ್ತೇನೆ, ಹೇಳು ಅಂತ ಹೇಳುವಾಗ ಇವ ಹೇಳ್ತಾನೆ, 41 ದಿವಸಗಳ ಕಠಿಣ ವ್ರತ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ ದೇವರನ್ನು ಸ್ಮರಿಸುತ್ತಾ ಭಜಿಸುತ್ತಾ ಅವನ ಕಾಯ ವಾಚ
ಕರ್ಮಣ, ಅವನು ಶುದ್ಧವಾಗಿ ಇದ್ದು ಅವನ ಮನಸ್ಸನ್ನು ಶುದ್ಧವಾಗಿಟ್ಟು, ದೇಹದ ಜೊತೆ ಮನಸ್ಸನ್ನು ಶುದ್ಧವಾಗಿಟ್ಟು ಈ 41 ದಿವಸ ಕಷ್ಟಪಟ್ಟು ಇವನು ಶಬರಿಮಲೆಗೆ ಹೋಗ್ತಾನೆ. ಕಾಡು ಮುಳ್ಳು ಎಲ್ಲವನ್ನು ಹತ್ತಿಕೊಂಡು ಅಲ್ಲಿ ಹೋಗುವಾಗ ಏನನ್ನು ಕೊಂಡೋಗ್ತಾನೆ? ಅವನ ಜೊತೆಯಲ್ಲಿ ಒಂದು ತೆಂಗಿನಕಾಯಿ ಇರ್ತದೆ ಅಲ್ವಾ ಅಂತ ಕೇಳ್ತಾರೆ. ಹೌದು, ಆ ತೆಂಗಿನಕಾಯಿ ಒಳಗೆ ಏನಿರ್ತದೆ ಅಂತ ಕೇಳ್ತಾನೆ ಇವ. ಆವಾಗ ಹೇಳ್ತಾರೆ, ತೆಂಗಿನಕಾಯಿಯ ಒಳಗೆ ತುಪ್ಪ ಇರ್ತದೆ ಅಲ್ವಾ? ಹೌದು. ಆಗ ತೆಂಗಿನಕಾಯಿಯನ್ನು ತುಂಬಿದ ತುಪ್ಪವನ್ನು ಕೊಂಡೋಗಿ ಅಲ್ಲಿ ಬಿಡಿಸಿ ದೇವರ ದರ್ಶನವನ್ನು ಮಾಡುವ ಮೊದಲು ಇವನು ಆ ತೆಂಗಿನಕಾಯನ್ನು ಓಪನ್ ಮಾಡಿ ಅಲ್ಲಿ ತುಪ್ಪದ ದೋಣಿಯ ಥರ ಒಂದಿದೆ, ಅಲ್ಲಿ ಅದನ್ನು ದೇವರಿಗೆ ಅರ್ಪಿಸಿ ಈ ತೆಂಗಿನಕಾಯಿಯನ್ನು ಅಲ್ಲಿರುವ ದೊಡ್ಡ ಅಗ್ನಿಕುಂಡಕ್ಕೆ ಬಿಸಾಡ್ತಾರೆ. ಇದರ ಅರ್ಥ ಏನು ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಯಾರೋ ಈ ಒಂದು ಮನುಷ್ಯ, ಇಲ್ಲ ಗೊತ್ತಿಲ್ಲ, ಎಲ್ಲ ನೀನೇ ಹೇಳ್ತಾ ಇದ್ದೀಯ, ಅದ್ಭುತವಾಗಿದೆ, ಹೇಳು ನೀನು. ಅಲ್ಲಿ ಬೇರೆ ಏನೂ ಅಲ್ಲ, ಆ ತುಪ್ಪ ಇದೆ ಅಲ್ಲ, ಅದು ನಮ್ಮ ಮನಸ್ಸು, ನಾವು ದೇವರಿಗೆ ಅರ್ಪಿಸಿದ್ದು, ಈ ಬಿಸಾಡಿದ್ದು ನಮ್ಮ ದೇಹ ಅಂತ ಹೇಳ್ತಾನೆ. ಇದಕ್ಕೊಂದು ಉದಾಹರಣೆ, ಒಂದು ಋಷಿಮುನಿಗಳು ಋಷಿಮುನಿಗಳಲ್ಲಿ ಅವರ ಮಗ ಕೇಳ್ತಾನೆ, ದೇವರು ನಮ್ಮಲ್ಲಿ ಇರುವುದು ಹೇಗೆ? ತತ್ವಮಸಿ ಅಂದರೆ ದೇವರು ನಮ್ಮಲ್ಲಿದ್ದಾನೆ, ದೇವರು ನಮ್ಮಲ್ಲಿ ಇರುವುದು ಹೇಗೆ ಅಂತ ಕೇಳ್ತಾನೆ. ಆಗ ಆ ಋಷಿ ಹೇಳ್ತಾನೆ, ನೀನೊಂದು ಅಗ್ನಿಯನ್ನು ತಾ ಅಂತ ಹೇಳ್ತಾನೆ. ಆಗ ಅವರ ಮಗ ಹೋಗಿ ಏನು ಮಾಡ್ತಾನೆ ಅಂತ ಹೇಳಿದರೆ ಅಗ್ನಿಯನ್ನು ತರ್ತಾನೆ. ಆಗ ಋಷಿ ಹೇಳ್ತಾರೆ, ಅಗ್ನಿ ಎಲ್ಲಿದೆ? ನಾನು ಬರೇ ಅಗ್ನಿಯನ್ನು ತರಲಿಕ್ಕೆ ಹೇಳಿದ್ದು, ನೀನು ಗೆರಟೆಯಲ್ಲಿ ಅಗ್ನಿಯನ್ನು ತರ್ತಾ ಇದ್ದರೆ. ಗೆರಟೆ ಅಲ್ಲ, ಬರೇ ಅಗ್ನಿಯನ್ನು ತಾ ಅಂತ ಹೇಳ್ತಾನೆ. ಆಗ ಇವ ಒಂದು ಕೆಂಡದಲ್ಲಿ ಅಗ್ನಿಯನ್ನು ತರ್ತಾನೆ. ಆಗ ಋಷಿಮುನಿ ಹೇಳ್ತಾರೆ, ಇಲ್ಲ, ನನಗೆ ಅಗ್ನಿಯನ್ನು ಮಾತ್ರ ತಾ ಅಂತ ಹೇಳ್ತಾರೆ. ಆಗ ಅದು ಸಾಧ್ಯ ಇಲ್ಲಲ್ಲ ಅಂತ ಹೇಳುವಾಗ ಆವಾಗ ಆ ಋಷಿಕುಮಾರನಿಗೆ ಋಷಿಮುನಿ ಹೇಳ್ತಾರೆ, ನೋಡು, ದೇವರಿಗೆ ಕೂಡ ಒಂದು ದೇಹ, ಆ ದೇಹದಲ್ಲಿ ದೇವರು ಇರ್ತಾರೆ. ಅದೇ ರೀತಿ ಭೂಮಿಯಲ್ಲಿರುವ ಚರಾಚರ ಜಂತುಗಳಲ್ಲಿರ್ಬೋದು, ವನ್ಯಗಳಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ದೇವ ಇರ್ತಾನೆ. ಯಾಕೆ? ದೇವರಿಗೆ ಒಂದು ವಸ್ತು ಬೇಕೇ ಬೇಕು. ಅದೇ ರೀತಿ ನಾವು ನಮ್ಮಲ್ಲಿ ಆ ದೇವರನ್ನು ನಾವು ಅಳವಡಿಸಿಕೊಳ್ಬೇಕಾದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಆ ಮನಸ್ಸು ಶುದ್ಧವಾಗಿದ್ದರೆ ಪ್ರತಿಯೊಬ್ಬನಿಗೂ ದೇವರು ಖಂಡಿತ ಒಲಿತಾನೆ ಅಂತೇಳಿ ಆ ಒಂದು ಜನ ಈ ಒಂದು ಸಿನಿಮಾದ ನಿರ್ದೇಶಕರ ಹತ್ರ ಹೇಳ್ತಾರೆ. ಇದನ್ನು ಕೇಳಿ ಅವರಿಗೆ ತುಂಬ ಖುಷಿಯಾಗುತ್ತೆ. ಖುಷಿಯಾದ ನಂತರ ಆಗ ನಾನು ನನ್ನ ವಿದ್ಯಾರ್ಥಿಗಳ ಬಗ್ಗೆ ನನಗೆ ಆಲೋಚನೆ ಹೋಯಿತು. ಯಾಕಂತೇಳಿದರೆ ನನ್ನ ವಿದ್ಯಾರ್ಥಿಗಳಲ್ಲಿ ಕೂಡ ದೇವರೇ ಇದ್ದಾರೆ. ಅವರನ್ನು ಸರಿಯಾಗಿ ತೊಡಗಿಸಿಕೊಳ್ಳಿಲ್ಲ. ಅವರನ್ನು ಸರಿಯಾಗಿ ತೊಡಗಿಸಿಕೊಳ್ಳಿಗೆ ಪ್ರಾರಂಭ ಆದಾಗ ಖಂಡಿತ ದೇವರು ನಿಮ್ಮಲ್ಲೇ ಇದ್ದಾರೆ ಮಕ್ಕಳೇ. ನಿಮಗೆ ಈ ವರ್ಷ ಒಳ್ಳೆಯ ಅಂಕ ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ ಕಾರಣ ನೀವು ಸೋತ ಮಕ್ಕಳು ಅಂತ ನಾನು ಹೇಳಲಿಕ್ಕೆ ಬಯಸುವುದೇ ಇಲ್ಲ. ನೀವು ಇಲ್ಲಿಂದ ಗೆದ್ದೇ ಹೋಗ್ತೀರಾ. ಈಗ 10th ಯಾರು ಇದ್ದೀರಾ, ನೀವು ನೆಕ್ಸ್ಟ್ ಸೆಕೆಂಡ್ PUCಗೆ ಹೋಗ್ತೀರಾ. ಆಗ 1 ವರ್ಷ ಉಳಿಯುತ್ತೆ. ಫಸ್ಟ್ PUCಯಲ್ಲಿ ಯಾರು ಫೇಲ್ ಆಗಿದ್ದೀರಾ, ನೀವು ನೆಕ್ಸ್ಟ್ ಸೆಕೆಂಡ್ PUCಗೆ, ಫಸ್ಟ್ PUCಯಲ್ಲಿ ಫೇಲ್ ಆಗಿ ನಮ್ಮ ಹತ್ರ ಸೆಕೆಂಡ್ PUCಗೆ ಬಂದಿರಿ. ನೀವು ಡಿಗ್ರಿಗೆ ಹೋಗುವಾಗ ನಿಮ್ಮ ಆ ಫ್ರೆಂಡ್ಸ್ ಇದ್ದಾರಲ್ಲ, ಅವರ ಜೊತೆಯಲ್ಲೇ ನೀವು ಸಹ ಹೋಗ್ತೀರಾ. ಸೊ ಆದ ಕಾರಣ ವಿಶ್ ಯು ಗುಡ್ ಲಕ್. ಪೇರೆಂಟ್ಸಿಗೆ ಬೇರೆ ಏನಾದರೂ ಕೇಳಲಿಕ್ಕಿದೆಯಾ? ನಿಮ್ಮ ಮಕ್ಕಳ ಜವಾಬ್ದಾರಿ ನಮ್ಮದು. ಅವರ ರಿಸಲ್ಟ್ ಆಗಲಿ, ಅವರ ಇತರ ಚಟುವಟಿಕೆಗಳಾಗಲಿ, ಎಲ್ಲವೂ ಜವಾಬ್ದಾರಿ ನಮ್ಮದು. ಏನಾದರೂ ನಿಮಗೆ ಇಲ್ಲಿ ಕೇಳಲಿಕ್ಕಿದ್ದರೆ ದಯವಿಟ್ಟು ಎದ್ದು ನಿಂತು ಕೇಳಿ. ಸೊ ಇಷ್ಟೊತ್ತು ನಾನು ಮಾತಾಡಿದ್ದೇನೆ. ಈ ಅವಕಾಶಕ್ಕೆ ವಂದಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತ ಕೋರುತ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ವೇದಿಕೆಯಲ್ಲಿ ಹಾಸನರಾಗಿರುವಂಥ ಗಣ್ಯರೇ, ನಾನು ಸಭಾ ಮುಂಭಾಗದಲ್ಲಿರುವಂಥ ಪೇರೆಂಟ್ಸು ಮತ್ತು ಮಕ್ಕಳು ಎಲ್ಲರಿಗೆ ನನ್ನ ನಮಸ್ಕಾರಗಳು. ಸೊ ಈ ವರ್ಷ ಪೇರೆಂಟ್ಸ್ ಬಂದಿದ್ದೀರಾ, ಮಕ್ಕಳು ಹೊಸ ಪೇರೆಂಟ್ಸ್. ಪ್ರಗತಿ ಸಂಸ್ಥೆ ಅನ್ನೋದು ಇಲ್ಲೇ ಇರ್ತದೆ. ಅದರಲ್ಲಿ ಮಕ್ಕಳು ಪ್ರತಿ ವರ್ಷ ಬರ್ತಾ ಇರ್ತಾರೆ, ಕಲಿತುಕೊಂಡು ಮುಂದಕ್ಕೆ ಅವರ ಭಾವಿ ಜೀವನವನ್ನು ರೂಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇವಾಗ ಒಬ್ಬೊಬ್ಬರು ಪೇರೆಂಟ್ ಬಂದಿದ್ದೀರಾ, ಅವರ ಮಕ್ಕಳನ್ನು ಅಡ್ಮಿಷನ್ ಮಾಡಿದಿರಿ, ಹೋಗಿದಿರಿ. ಸೊ ನಾವು ಎಲ್ಲ ಪೇರೆಂಟ್ಸು ಕೂತು ಒಂದು ನಮ್ಮ ಪ್ರಗತಿಯ ಇಡೀ ವರ್ಷದ ಒಂದು ಪ್ಲ್ಯಾನಿಂಗ್ ಏನು ಎಂತ, ಮತ್ತು ಮಕ್ಕಳ ಭವಿಷ್ಯತ್ತನ್ನು ಹೇಗೆ ರೂಪಿಸಿಕೊಳ್ಳೋದು, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಲಿಕ್ಕೆ ಅಂತೇಳಿ ನಾವು ಒಂದು ಮೀಟಿಂಗನ್ನು ಇವತ್ತು ಕರೆದಿದ್ದೇವೆ. ನಮ್ಮ ಕರೆ
ನಾವು ಕರೆದದನ್ನು ಒಪ್ಪಿಕೊಂಡು ದೂರದಿಂದ ಎಷ್ಟೋ ಪೇರೆಂಟ್ಸ್ ಬಂದಿದ್ದಾರೆ. ಅವರಿಗೆಲ್ಲ ನನ್ನ ತುಂಬ ಹೃದಯ ಧನ್ಯವಾದಗಳು. ಇಷ್ಟು ಮಳೆಯನ್ನು ಲೆಕ್ಕಿಸದೆ ಅವರ ಕೆಲವರು ಪೇರೆಂಟ್ಸ್ ಅಂತೂ ಪಾಪ ನಾವು ಹೇಳಿದ್ದಕ್ಕೆ ಆ ಮಳೆಯನ್ನು ಲೆಕ್ಕಿಸದೆ ಅವರ ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಒಂದು ಕನಸಿಟ್ಟುಕೊಂಡು ಇಷ್ಟು ದೂರ ಬಂದಿದ್ದಾರೆ. ಸೊ ಇವತ್ತಿಲ್ಲಿ ಏನು ಅಂತ ಹೇಳಿದರೆ ನೋಡಿ, ಇವಾಗ 1 ತಿಂಗಳಾಯಿತು. ಈಗ ಕೆಲವು ಮಕ್ಕಳಲ್ಲಿ ಎಷ್ಟೋ ಬದಲಾವಣೆಗಳು ಬಂದಿದೆ. ಅದು ಪೇರೆಂಟ್ಸ್ ಹೇಳಬೇಕು. ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಾಗ ಮುಂದೆ ನಾವು ಇನ್ನೂ ಏನು ಮಾಡ್ಬೋದು, ಮಕ್ಕಳ ಪರವಾಗಿ ಏನು ಸ್ಟೆಪ್ಸ್ ತೆಕ್ಕೊಳ್ಬೋದು ಅನ್ನೋದು ನಾವು ಸಹ ಒಂದು ನಿರ್ಣಯ ತಗೊಳ್ಳಿಕ್ಕೆ ನಮಗೆ ಆಗ್ತದೆ. ಇವಾಗ ಒಂದು ಟೈಮ್ ಟೇಬಲ್, ಒಂದು ಇಡೀ ವರ್ಷದ ಕ್ಯಾಲೆಂಡರ್ ಎಲ್ಲ ಮಾಡಿದೆವು. ಅದು ನೆಕ್ಸ್ಟ್ ಇದರಲ್ಲಿ ಸಂಚಾಲಕರು ಅದರ ಬಗ್ಗೆ ಪ್ರಸ್ತಾಪನ ತರ್ತಾರೆ. ಸೊ ಇವಾಗ ಕ್ಲಾಸಸ್ ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ನೆಕ್ಸ್ಟ್ ನಾವೊಂದು ಇದೇ ತಿಂಗಳಲ್ಲಿ ಒಂದು ಎಕ್ಸಾಮನ್ನೆಲ್ಲ ಕಂಡಕ್ಟ್ ಮಾಡಿದ್ದೇವೆ. ಸೊ ಮುಖ್ಯವಾಗಿ ಇಲ್ಲಿ ಪೇರೆಂಟ್ಸ್ ಬಂದಾಗ ಇವಾಗ ನೋಡಿ ಸೆಕೆಂಡ್ ಪಿ ಯು ಸಿಯಲ್ಲಿ ಕೆಲವರು ಫಸ್ಟ್ ಪಿ ಯು ಸಿಯಲ್ಲಿ ಕಾಮರ್ಸಲ್ಲಿಯೇ ಕಂಪ್ಯೂಟರ್ ಸೈನ್ಸ್ ತಗೊಂಡವರು ಇದ್ದಾರೆ. ಸೊ ಅವರಿಗೆ ಸೆಕೆಂಡ್ ಪಿ ಯು ಸಿಗೆ ಬರುವಾಗ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಸಿಗೋದಿಲ್ಲ. ಒಂದು ಖಾಸಗಿ ಅಭ್ಯರ್ಥಿಯಾಗಿ ಬರುವಾಗ ಹಿಸ್ಟ್ರಿ HEB ಅನ್ನೋ ಕಾಂಬಿನೇಷನಲ್ಲಿ ಅವರು ಮುಂದಕ್ಕೆ ಹೋಗಬೇಕಾಗ್ತದೆ. ಹಾಗಂತೇಳಿ ಕಂಪ್ಯೂಟರ್ ಇಲ್ಲ ಅಂಥೇಳಿ ಅವರು ನೊಂದುಕೊಳ್ಳೋದು ಬೇಡ. ಸೊ ನಮ್ಮಲ್ಲಿ ಈ 1 ವರ್ಷ ಅವರು ಇರುವಾಗ ಆ 1 ವರ್ಷದಲ್ಲಿ ಅವರಿಗೊಂದು ಗವರ್ನಮೆಂಟ್ ಸರ್ಟಿಫೈಡ್ ಸ್ಕಿಲ್ಡ್ ಒಂದು ಕಂಪ್ಯೂಟರ್ ಕೋರ್ಸನ್ನು ಮಾಡಿ ಆ ಸರ್ಟಿಫಿಕೇಟನ್ನು ಅವರಿಗೆ ಕೊಡ್ತೇವೆ. ಸೊ ಇವತ್ತು ಪೇರೆಂಟ್ಸ್ ಬಂದಾಗ ನೋಡಿ, ಪೇರೆಂಟ್ಸ್ ಸಮ್ಮುಖದಲ್ಲಿ ಮಕ್ಕಳು ಪೇರೆಂಟ್ಸ್ ಆಯಾ ಕ್ಲಾಸ್ ಟೀಚರ್ ಒಟ್ಟಿಗೆ ಮಾತಾಡುವಾಗ ಅದರ ಫುಲ್ ಡೀಟೇಲ್ಸ್ ಅವರಿಗೆ ನಿಮಗೆ ಕೊಡ್ತಾರೆ. ಆ ಕಂಪ್ಯೂಟರ್ ಟೀಚರು ಸಹ ಇದ್ದಾರೆ. ಸೊ ಸೆಕೆಂಡ್ ಪಿ ಯು ಸಿನವರಿಗೆ ಯಾವ ಥರದ ಕೋರ್ಸು, 10th ಯಾವ ಥರದ ಕೋರ್ಸು ಅಂತೇಳಿ ಇವತ್ತು 2024-25ನೇ ಸಾಲಿನ ಮಹಾಪೋಷಕರ ಸಭೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ವರ್ಗದ ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳ ಪೋಷಕರನ್ನು ನಾವಿಲ್ಲಿ ಕಾಣ್ಬೋದು. ಈ ಪೋಷಕರ ಸಭೆಯಲ್ಲಿ ಒಂದಷ್ಟು ವಿಚಾರಧಾರೆಗಳನ್ನು, ಅಂದರೆ ಶಾಲೆಯ ನಿಯಮಗಳನ್ನು, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಶಾಲೆಗಳಿಗಿರುತ್ತೆ, ಅದನ್ನು ಮೊದಲು ನಾನು ಹೇಳ್ತೇನೆ. ಯಾವುದೆಲ್ಲ ಶಾಲೆಗಳ ನಿಯಮಗಳಿದೆ, ಯಾವುದೆಲ್ಲ ವಿದ್ಯಾರ್ಥಿಗಳು ತರಗತಿಗಳಲ್ಲಿ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು, ಮೊದಲು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಬೆಳಗ್ಗೆ 9:15 ಶಾಲೆಗಳಲ್ಲಿ 9:15 ಮೊದಲು, ಅಂದರೆ ಶಾಲೆ ಆರಂಭವಾಗುವ ಮೊದಲು 9:15 ಯಾಕೆ ಹಾಜರಿರಬೇಕು ಅಂತ ಹೇಳಿದರೆ, 9:15 ಪ್ರಾರ್ಥನೆ ಆಗುವ ಆ ಸಮಯದ ಒಳಗೆ, ತರಗತಿಯ ಒಳಗೆ ಇರಬೇಕು. 9:30 ಒಳಗೆ ಆಗುವಾಗ ಪ್ರೇಯರ್ ಆಗ್ತದೆ. ಪ್ರೇಯರ್ ಆದ ನಂತರ ಬಂದ ವಿದ್ಯಾರ್ಥಿಗಳಿಗೆ ತರಗತಿಯ ಕೊಠಡಿಯ ಒಳಗೆ ಪ್ರವೇಶ ಇರುವುದಿಲ್ಲ. ಇಲ್ಲಿಯೇ ಹೊರಗಡೆಯೇ ಇರಬೇಕಾಗ್ತದೆ, ಮನೆಗೆ ಕಳಿಸುವುದಿಲ್ಲ, ಇಲ್ಲಿಯೇ ಇರ್ತಾರೆ. ಇದು ಇಲ್ಲಿಯ ಶಿಸ್ತು, ಪಾಲನೆ ಮಾಡಲೇಬೇಕು. ಕಾಲೇಜು ಆವರಣದಲ್ಲಿ ಸ್ಮಾರ್ಟ್ ಫೋನ್ ಮತ್ತು ಮೊಬೈಲ್ ಫೋನ್ ಬಳಕೆಗಳು ನಿಷಿದ್ಧವಾಗಿದೆ. ಸ್ಮಾರ್ಟ್ ಫೋನುಗಳನ್ನು, ಮೊಬೈಲ್ ಫೋನುಗಳನ್ನು ವಿದ್ಯಾರ್ಥಿಗಳು ಬಳಸುವ ಹಾಗೆ ಇಲ್ಲ. ಯಾಕೆಂತೇಳಿದರೆ, ನೀವು ಹತ್ತುವಾಗ ಸ್ಟೆಪ್ಪಿನ ಹತ್ತಿರವೇ ನಾವು ಒಂದು ಬೋರ್ಡ್ ಹಾಕಿದ್ದೇವೆ, ಸ್ಮಾರ್ಟ್ ಫೋನ್ ಮತ್ತು ಮೊಬೈಲ್ ಫೋನುಗಳ ಬಳಕೆ ಇಲ್ಲ. ಒಂದು ವೇಳೆ ಬಳಸಿದಲ್ಲಿ, ಮೊಬೈಲ್ ಫೋನುಗಳು ಎಲ್ಲ ವಿದ್ಯಾರ್ಥಿಗಳು ಬಳಸ್ತಾರೆ. ಸ್ಮಾರ್ಟ್ ವಾಚ್ಗಳನ್ನು ಬಳಸುವವರಿದ್ದರೆ ಇನ್ನು ಖಂಡಿತವಾಗಿಯೂ ಬಳಸಲಿಕ್ಕಿಲ್ಲ. ಈ ಸಭೆಯ ನಂತರ ಒಂದು ವೇಳೆ ಬಳಸಿದಲ್ಲಿ ಅದಕ್ಕೆ ಬೇಕಾದ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ನಾವು. ಇನ್ನೊಂದು ಏನಂದರೆ, ಮೊಬೈಲ್ಗಳನ್ನು ಬಳಸಿದಲ್ಲಿ, ಮೊಬೈಲ್ಗಳನ್ನು ತಂದರೆ ಅದಕ್ಕೆ ಬೇಕಾದ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆಂತ ಒಂದು ಬಾಕ್ಸನ್ನು ಕೊಟ್ಟಿದ್ದೇವೆ, ಅದರಲ್ಲಿ ಇಟ್ಟು ಸಂಜೆಯ ವೇಳೆ ತೆಗೆದುಕೊಂಡು ಹೋಗ್ಬೋದು ಮನೆಗೆ ಹೋಗುವಾಗ. ಕಾಲೇಜು ಆವರಣದ ಸಮವಸ್ತ್ರ ಮತ್ತು ಗುರುತಿನ ಚೀಟಿ, ಅಂದರೆ ID ಕಾರ್ಡ್ಗಳನ್ನು ಕಡ್ಡಾಯವಾಗಿ ಶಿಸ್ತಿನಿಂದ ಧರಿಸುವುದು. ID ಕಾರ್ಡ್ಗಳು ಮತ್ತು ನಮ್ಮ ಯೂನಿಫಾರ್ಮನ್ನು ಗಂಡು ಮಕ್ಕಳೆಲ್ಲ ಏನು ನೀಟಾಗಿ ಯೂನಿಫಾರ್ಮನ್ನು ವಾಶ್ ಮಾಡಿ ಅದೆಲ್ಲ ಕ್ಲೀನಾಗಿರಬೇಕು ಬಟ್ಟೆಗಳು. ಮತ್ತು ನಿಮ್ಮ ID ಕಾರ್ಡನ್ನು ಕಾಣುವ ಹಾಗೆ ಹಾಕಬೇಕು, ಅದನ್ನು ಒಳಗಡೆ ಕಿಸೆ ಒಳಗೆಲ್ಲ ಹಾಕುವ ಹಾಗೆ ಇಲ್ಲ. ಕೂದಲನ್ನು ಚಿಕ್ಕದಾಗಿ ಕತ್ತರಿಸಿ ಕ್ಲೀನ್ ಶೇವ್ ಮಾಡಬೇಕು. ಸ್ಟೈಲಿಶ್ ಆಗಿ ಎಲ್ಲ ಕೂದಲುಗಳನ್ನು ಕಟ್ ಮಾಡುವ ಹಾಗೆ ಇಲ್ಲ. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಏಕರೂಪದಲ್ಲಿ ಕೂದಲನ್ನು ಕತ್ತರಿಸಿ ಗಂಡು ಮಕ್ಕಳೆಲ್ಲ ಕ್ಲೀನಾಗಿ ಶೇವ್ ಮಾಡಿಕೊಂಡು ಎಲ್ಲ ನೀಟಾಗಿ ಬರಬೇಕು. ವಿದ್ಯಾರ್ಥಿಗಳು ತರಗತಿ ಅವಧಿಯಲ್ಲಿ ಪೋಷಕರ ವಿದ್ಯಾರ್ಥಿ ಭೇಟಿಗೆ, ಅಂದ್ರೇನು, ಪಾಠ ಮಾಡ್ತಾ ಇರುವಾಗ ಸಡನ್ನಾಗಿ ಕ್ಲಾಸಿನ ಒಳಗೆ ಆ ಟೈಮಲ್ಲಿ ನಿಮಗೆ ಪೋಷಕರಿಗೆ ಮಾತಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ವಿದ್ಯಾರ್ಥಿಗಳು ತಮ್ಮ ತರಗತಿ ಕೊಠಡಿ, ಸಾರ್ವಜನಿಕ ಪ್ರದೇಶ ಮತ್ತು ಹಾಸ್ಟೆಲ್ ಕೊಠಡಿಗಳಿಗೆ ಹಾನಿಗೊಳಿಸಿದಲ್ಲಿ, ಏನಾದರೂ ತೊಂದರೆ ಮಾಡಿದಲ್ಲಿ, ಬೆಂಚು ಡೆಸ್ಕ್ಗಳನ್ನೇನಾದರೂ ಮಾಡಿದರೆ ಅಥವಾ ಗೋಡೆಯಲ್ಲಿ ಏನಾದರೂ ಬರೆದ್ರೆ
ಆ ಹಾನಿಗೆ ವೈಯಕ್ತಿಕ ಜವಾಬ್ದಾರರಾಗ್ತಾರೆ. ಯಾರು ಮಾಡಿದ್ದಾರೆ ಅವರ ಮೇಲೆಯೇ ಕ್ರಮವನ್ನು ಕೈಗೊಳ್ಳುತ್ತೇವೆ. ಶಾಲಾ ಆವರಣ ಹಾಗೂ ಹಾಸ್ಟೆಲ್ಗಳಲ್ಲಿ ಮಾದಕ ವಸ್ತು ಹಾಗೂ ಧೂಮಪಾನ ನಿಷೇಧಿಸಲ್ಪಟ್ಟಿದ್ದು ಒಂದು ವೇಳೆ ಕಂಡುಬಂದಲ್ಲಿ ಸಂಸ್ಥೆಯಿಂದ ಯಾವುದೇ ಶಿಸ್ತು ಕ್ರಮವನ್ನು ಕೈಗೊಳ್ಳಬಹುದು, ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಹುದು. ಅದಕ್ಕೆ ನೀವು ಬದ್ಧರಾಗಿರಬೇಕು. ಹಾಗಾಗಿ ಬಳಸಬಾರ್ದು, ನಿಷೇಧಿತ ಪ್ರದೇಶಗಳು, ಅಂತಹ ವಸ್ತುಗಳನ್ನು ತರಬಾರ್ದು. ಶಾಲೆ ಹಾಗೂ ಹಾಸ್ಟೆಲ್ ಶೌಚಾಲಯಗಳನ್ನು ಶುಚಿಯಾಗಿಡುವುದು, ಬಳಸಿದ ಮೇಲೆ ನೀರೆಲ್ಲ ಹಾಕಿ ನೀಟಾಗಿ ಇಡೋದು. ಸಂಸ್ಥೆ ಆಮೇಲೆ ಆಹಾರ ಪದಾರ್ಥಗಳನ್ನು ಅಂದರೆ ಊಟ ಹಾಸ್ಟೆಲ್ ಮಕ್ಕಳು ವ್ಯರ್ಥವಾಗಿ ಹಾಳು ಮಾಡಬಾರ್ದು. ಬೇಡ ಅಂತ ಹೇಳಿದರೆ ಬೇಡ ಅಂತ ಹೇಳ್ಬೇಕು, ಹಾಳು ಮಾಡಬಾರ್ದು ಅದನ್ನು. ಸಂಸ್ಥೆಯ ಎಲ್ಲ ಉಪನ್ಯಾಸಕರನ್ನು ಮತ್ತು ಸಿಬ್ಬಂದಿ ವರ್ಗವನ್ನು ಗೌರವದಿಂದ ಕಾಣಬೇಕು, ಎಲ್ಲರಿಗೂ ಗೌರವಿಸಬೇಕು. ತರಗತಿಗೆ ಗೈರು ಹಾಜರಾದರೆ ಇದು ಮೇಯ್ನಾಗಿ, ಯಾಕಂದರೆ ಎಷ್ಟೋ ಮಕ್ಕಳು ಗೈರು ಹಾಜರಾಗ್ತಾರೆ, ಯಾರು ಕೂಡ ಲೀವ್ ನೋಟನ್ನು ಸಬ್ಮಿಷನ್ ಮಾಡೋದಿಲ್ಲ. ಲೀವ್ ನೋಟಲ್ಲಿ ಪೋಷಕರ ಸಹಿಯನ್ನು ಹಾಕಿರಬೇಕು. ಅದು ನಮ್ಮ ಲೋಕಲ್ ಸ್ಟೂಡೆಂಟ್ಸ್ಗಳಿಗೆ ನಾವು ಹೇಳೋದು. ಯಾಕೆಂತ ಹೇಳಿದರೆ ಈಗ ಗೈರು ಹಾಜರಾದರೆ ಒಂದೊಂದು ಸಲ ಪೋಷಕರ ಸಹಿಯನ್ನು ವಿದ್ಯಾರ್ಥಿಗಳೇ ಹಾಕ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ಪೋಷಕರು ಸಹಿಯೊಂದಿಗೆ ಮನೆಯಿಂದನೇ ಆ ಲೀವ್ ನೋಟ್ ಕೊಡಬೇಕು. ಒಂದು ವೇಳೆ ಮುಂಚಿತವಾಗಿ ನಿಮಗೆ ರಜೆಗಳು ಬೇಕಿದ್ದಲ್ಲಿ ಮುಂಚಿತವಾಗಿಯೇ ಅದನ್ನು ತಗೊಳ್ಕೊಳ್ಬೇಕು. ಜ್ವರ ಅಂಥದ್ದೆಲ್ಲ ಆದರೆ ನಮಗೆ ಗೊತ್ತಾಗೋದಿಲ್ಲ. ಬಾಕಿ ಇದಕ್ಕೆಲ್ಲ ಮೊದಲೇ ನೀವು ರಜೆಯನ್ನು ಕೇಳಿ ಪಡ್ಕೊಳ್ಬೇಕು. ಇದಿಷ್ಟು ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ಪಾಲನೆಯನ್ನು ಮಾಡ್ತಾರೆ. ಈ ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನ್ವಯ ಆಗ್ತದೆ. ಎಲ್ಲ ವಿದ್ಯಾರ್ಥಿಗಳು ಈ ಶಿಸ್ತನ್ನು ಪಾಲನೆ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿದರೆ, ಈ ವರ್ಷದ ನಾಯಕರನ್ನು ಆಯ್ಕೆ ಮಾಡುವಾಗ ಕೂಡ ನಾವು ವಿಭಿನ್ನವಾಗಿ ಆಯ್ಕೆ ಮಾಡಿದ್ದೇವೆ. ಈ ಎಲ್ಲ ಗುಣಗಳನ್ನು ಪಾಲನೆ ಮಾಡುವಂತಹ ನಾಯಕನನ್ನೇ ಆಯ್ಕೆ ಮಾಡಿದ್ರಿಂದ ಈ ಥರದ ಯಾವುದೇ ಘಟನೆಗಳು ನಮ್ಮಲ್ಲಿ ಈ ವರ್ಷ ನಡೆಯುವುದಿಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಉತ್ತಮವಾದ ಬರವಣಿಗೆಯಲ್ಲಿ ಅವರೇ ಹೇಳಿದ್ದಾರೆ ಉತ್ತಮ ನಾಯಕ ಅಂದರೆ ಹೇಗಿರಬೇಕು ಅಂತೇಳಿ. ಆ ರೀತಿಯಾದಾಗ ಮಕ್ಕಳಿಗೆ ಅವು ಉತ್ತಮ ನಾಯಕತ್ವದ ಗುಣಗಳು ಅವರಲ್ಲಿ ಕೂಡ ಅಳವಡಿಕೆ ಆಗಿರುತ್ತದೆ. ಅವನ್ನು ಅಳವಡಿಸಿದರೆ ಮಾತ್ರ ಬೇರೆಯವರಿಗೆ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಇಂಥ ಘಟನೆಗಳು ಶಾಲೆಗಳಲ್ಲಿ ನಡೆಯುವುದಿಲ್ಲ ಅಂತ ಅಂದ್ಕೊಳ್ತೇನೆ. ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಮಕ್ಕಳೆಲ್ಲ ಸಾಮಾನ್ಯವಾಗಿ ಸಣ್ಣ ಸಸಿಗಳ ಇದ್ದ ಹಾಗೆ, ಸಣ್ಣ ಮಕ್ಕಳು ಅಂತ ಹೇಳುವಾಗ ನಾವು ಹೇಗೆ ಸಸಿಗಳನ್ನು ದಿನನಿತ್ಯ ಹೋಗಿ ವೀಕ್ಷಣೆಯನ್ನು ಮಾಡಿ ಅದಕ್ಕೆ ನೀರನ್ನು ಹಾಕಿ ಪೋಷಣೆಯನ್ನು ಮಾಡಿ ಹೇಗೆ ಅದರಿಂದ ಒಂದು ಒಳ್ಳೆಯ ಫಲವನ್ನು ಕೊಡುವುದಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ನಾವು ಪೋಷಕರು ಕೂಡ ಪ್ರತಿನಿತ್ಯ ಮಕ್ಕಳನ್ನು ಗಮನಿಸಬೇಕು. ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತೇಳಿ ನಾವು ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ಮಕ್ಕಳು ನಮ್ಮನ್ನು ಗಮನಿಸುವುದೇ ಇಲ್ಲ ಅಂತ ಅವರು ಹೋದ ದಾರಿಯಲ್ಲೇ ಹೋಗ್ತಾರೆ. ಅದಕ್ಕಾಗಿ ಮಕ್ಕಳ ಬೆಳವಣಿಗೆಯ ಕಡೆ ಒಂದಷ್ಟು ನಮ್ಮ ಗಮನ ಖಂಡಿತವಾಗಿ ಇರಬೇಕು ಅಂತ ನನ್ನ ಒಂದು ಅನಿಸಿಕೆ ಇದು. ಪೋಷಕರು ಮಕ್ಕಳಲ್ಲಿ ಸದಾ ಸಕಾರಾತ್ಮಕ ಪ್ರೇರಣೆಯನ್ನೇ ಕೊಡಬೇಕು. ಮಕ್ಕಳಲ್ಲಿ ಪಾಸಿಟಿವ್ ಆಗಿ ಮಾತಾಡಬೇಕು. ಮಕ್ಕಳಿಗೆ ಪಾಸಿಟಿವಿಟಿಯನ್ನು ತುಂಬುವ ಮಾತುಗಳನ್ನು ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ಸೋತಾಗ ಮತ್ತೆ ಎದ್ದು ಬರಲು ಪ್ರಯತ್ನ ವಿಫಲವಾದಾಗ ನಿರಾಶೆಯಾಗದೆ ಮತ್ತೆ ಮತ್ತೆ ಪ್ರಯತ್ನಿಸಲು, ಗೆದ್ದಾಗ ಅತಿಯಾಗಿ ಬೀಗದೆ ಸದಾ ಆತ್ಮವಿಶ್ವಾಸದಿಂದ ಇರಲು ಹೊಸತನವನ್ನು ಪ್ರಯತ್ನಿಸಲು ಅವರನ್ನು ಪ್ರೇರೇಪಿಸಬೇಕು. ಇದಕ್ಕಾಗಿ ನಾವು ನಮ್ಮ ಮಕ್ಕಳ ಬೆಳವಣಿಗೆಯ ಕಡೆಗೆ ಗಮನ ಹರಿಸಬೇಕು. ಅವರಿಗೆ ಅವಶ್ಯಕವಾದ ಪ್ರೇರಕವಾದ ಮಾತುಗಳಿಂದ ಹುರಿದುಂಬಿಸಬೇಕು. ನಮ್ಮ ಪ್ರಗತಿ ಸಂಸ್ಥೆಯು ಮಕ್ಕಳಲ್ಲಿ ಸಕಾರಾತ್ಮಕತೆ ತುಂಬುವಂತಹ, ಅವರಿಗೆ ಬದುಕಿನಲ್ಲಿ ಛಲವನ್ನು ಹುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಭಿನ್ನವಾಗಿ ಹುಟ್ಟಿದ್ದು ಪ್ರತಿಯೊಬ್ಬನಲ್ಲಿಯೂ ಒಂದು ಕಲೆ ಇರುತ್ತದೆ. ಹಾಗಾಗಿ ಯಾರೂ ಕೂಡ ಕನಿಷ್ಠರಲ್ಲ, ಯಾರೂ ಶ್ರೇಷ್ಠರಲ್ಲ. ಎಲ್ಲರಲ್ಲೂ ಒಂದೇ ರೀತಿಯ ಈ ಶೈಕ್ಷಣಿಕ ಈ ಒಂದು ವಲಯದಲ್ಲಿ ಇಟ್ಟು ನಾವೆಲ್ಲರನ್ನ ಒಂದೇ ರೀತಿಯಲ್ಲಿ ತಗೊಂಡು ಹೋಗ್ತೇವೆ. ಯಾಕೆಂತ ಹೇಳಿದರೆ ವಿಭಿನ್ನತೆ ಅಂತ ನಾನು ಹೇಳಿದೆ. ಯಾಕೆ ನಮ್ಮ ಪ್ರಗತಿಯಲ್ಲಿ ವಿಭಿನ್ನತೆ ಇದೆ ಅಂತ ಹೇಳಿದರೆ, ಎಲ್ಲ ಬೇರೆ ಬೇರೆ ಊರುಗಳಿಂದ ನೀವು ಬಂದಿದ್ದೀರಿ, ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತೀರಿ, ಆಹಾರ ಪದ್ಧತಿಗಳಿದೆ, ನಿಮ್ಮ ಆಚಾರಗಳು ಬೇರೆ ಇದೆ, ಸಂಸ್ಕೃತಿ ಬೇರೆ ಇದೆ, ಎಲ್ಲವೂ ವಿಭಿನ್ನತೆ ಇಲ್ಲಿ. ಬೇರೆ ಬೇರೆ ಕಡೆಯಿಂದ ಬಂದರೂ ನಾವಿಲ್ಲಿ ಒಂದು ತರಗತಿಯಲ್ಲಿ ಒಂದು ಚೌಕಟ್ಟಿನಲ್ಲಿ ಇಟ್ಟಾಗ ನಾವೆಲ್ಲರೂ ಅವರನ್ನು ಒಂದೇ ರೀತಿಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳ್ತೇವೆ ನಾವು. ಆ ರೀತಿಯಲ್ಲಿ ತಂದು ಒಂದೇ ಹಂತದಲ್ಲಿ ಶೈಕ್ಷಣಿಕವಾಗಿ ಬೆಳವಣಿಗೆಗೆ ನಾವೆಲ್ಲ ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಡ್ತೇವೆ. ಕಳೆದ ವರ್ಷ ಕೂಡ ನಮ್ಮಲ್ಲಿ ಇದೇ ಥರ ಇದ್ದರು. ಸ್ಟಾರ್ಟಿಂಗ್ ಬರುವಾಗ ಮಕ್ಕಳು, ಕೊನೆಯ ಹಂತಕ್ಕಾಗುವಾಗ ಎಲ್ಲ ಮಕ್ಕಳಲ್ಲಿಯೂ ಸಾಕಷ್ಟು ಬದಲಾವಣೆ ಆಯಿತು. ಕಾರಣ ಏನು ಅಂತೇಳಿದರೆ 4-5 ಎಕ್ಸಾಮ್ಸ್ಗಳನ್ನು ಪ್ರತಿ ಹಂತಗಳಲ್ಲಿ ಮಕ್ಕಳಲ್ಲಿ ಗೊಂದಲಗಳಾಗ್ತದೆ. ಪ್ರತಿ ಹಂತದಲ್ಲಿ ಎಡವುವಾಗ ಅವರನ್ನೆಲ್ಲ ಕರೆದು ಅವರಿಗೆಲ್ಲ ಬುದ್ಧಿ ಮಾತುಗಳನ್ನು ಹೇಳ್ತೇವೆ. ಯಾರೆಲ್ಲ ಪರೀಕ್ಷೆಯಲ್ಲಿ ಹಿಂದೆ ಇದ್ದಾರೆ, ಅಂಕಗಳಲ್ಲಿ ಹಿಂದೆ ಇರುವಾಗ ಅವರಿಗೆ ಪ್ರೋತ್ಸಾಹಿಸಿ ಮತ್ತೆ ಪರೀಕ್ಷೆಗಳನ್ನು ಕೊಟ್ಟಾಗ
ಒಂದು ಮಿನಿಮಮ್ ಒಂದು 5 ಪ್ರಿಪರೇಟ್ರಿಗಳನ್ನು ನಾವಿಲ್ಲಿ ಮಾಡ್ತೇವೆ. ಆ 5 ಪ್ರಿಪರೇಟ್ರಿ ಹಂತಗಳು ಬರುವಾಗ ಸಾಧಾರಣ ಒಂದು ಡಿಸೆಂಬರ್ ಎಂಡ್ ಆಗುವಾಗ ನಮ್ಮ ಲೆಸನ್ಸ್ ಎಲ್ಲ ಮುಗೀತದೆ. ಡಿಸೆಂಬರ್ ನಂತರದ ದಿನಗಳಲ್ಲಿ ನಾವು ಮಕ್ಕಳನ್ನು ತಯಾರು ಮಾಡ್ತೇವೆ ಪರೀಕ್ಷೆಗೆ. ಆ ತಯಾರು ಮಾಡುವ ಹಂತದಲ್ಲಿ ಸಾಕಷ್ಟು ಮಕ್ಕಳಲ್ಲಿರುವ ನ್ಯೂನತೆಗಳೆಲ್ಲ ಬದಲಾಗಿರ್ತದೆ. ಎಲ್ಲರಲ್ಲೂ ಕಲಿಬೇಕು ಅನ್ನುವ ಛಲ ಬರ್ತದೆ. ಯಾಕೆ ಹೇಳಿದೆ ಅಂತೇಳಿದರೆ, ಒಬ್ಬ ವಿದ್ಯಾರ್ಥಿಗೆ ಹೇಗೆ ಆ ಒಂದು ಸಬ್ಜೆಕ್ಟ್ ಚಾಲೆಂಜಿಂಗು, ಪಾಠ ಮಾಡುವಂಥ ನಮಗೆ ಕೂಡ ಆ ವಿದ್ಯಾರ್ಥಿ ನಮಗೆ ಚಾಲೆಂಜ್ ಆಗೇ ಇರ್ತಾನೆ. ನಮಗೆ ಅವನನ್ನು ಸರಿಪಡಿಸಬೇಕು ಅಂತ ಇದ್ದರೆ ಅವನಲ್ಲೂ ಎಲ್ಲರನ್ನು ನೋಡ್ತಾ ಇರುವಾಗ ಅವನಿಗೆ ಕೂಡ ಕಲಿಬೇಕು ಅಂತ ಅನ್ನಿಸ್ತದೆ. ಹಾಗಾಗಿ ಮಕ್ಕಳು ಒಬ್ಬರು ನೋಡಿಕೊಂಡು, ಕಳೆದ ವರ್ಷ ನಮ್ಮ ಸಬ್ಜೆಕ್ಟ್ ವಿಷಯದ ಕೆಲವೊಂದು ಸಬ್ಜೆಕ್ಟ್ನವರು 7 ಗಂಟೆಯ ತನಕ ಕೂಡ ಕ್ಲಾಸನ್ನು ಮಾಡಿದ್ದಾರೆ. ಆ ರೀತಿ ಕ್ಲಾಸಸ್ಸನ್ನು ಮಾಡಿ ಉತ್ತಮವಾದ ಫಲಿತಾಂಶವನ್ನು ನಾವಿವತ್ತು ಈ ವರ್ಷ ಎಲ್ಲ ವಿಭಾಗದಲ್ಲಿ, ವಾಣಿಜ್ಯ ಇರ್ಬೋದು, ನಮ್ಮ ಕಲಾ ವಿಭಾಗ ಇರ್ಬೋದು, ಅಥವಾ ವಿಜ್ಞಾನ ವಿಭಾಗ ಇರ್ಬೋದು, ಅಥವಾ SSLC ವಿಭಾಗ ಇರ್ಬೋದು, ಎಲ್ಲ ವಿಭಾಗಗಳಲ್ಲಿಯೂ ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದೇವೆ ನಾವು. ಇದಕ್ಕೆ ವಿದ್ಯಾರ್ಥಿಗಳು ಹೇಗೆ ಕಾರಣವೋ ಅದೇ ರೀತಿ ಪೋಷಕರು ಕೂಡ ಅಷ್ಟೇ ಅವರ ಬದಲಾವಣೆಗಳಿಗೆ ಕಾರಣ ಆಗಿರ್ತಾರೆ. ಅವರು ಕೂಡ ಸಪೋರ್ಟ್ ಮಾಡಬೇಕು ಮಕ್ಕಳಲ್ಲಿ. ಮೊದಲನೆಯದಾಗಿ ಮಕ್ಕಳಲ್ಲಿರುವ ದೋಷಗಳನ್ನು ನಾವು ಪೇರೆಂಟ್ಸ್ ಮರೆ ಮಾಡಬಾರ್ದು. ಆಗ ಅವನಿಗೆ ಅದು ಅಡ್ವಾಂಟೇಜ್ ಆಗ್ತದೆ, ಅದನ್ನು ಅವನು ಬಳಸಿಕೊಳ್ತಾನೆ, ನನ್ನನ್ನು ಪೇರೆಂಟ್ಸೇ ಸಪೋರ್ಟ್ ಮಾಡ್ತಾರಲ್ಲ ಅಂತ. ಮೊದಲು ನಾವು ಮಕ್ಕಳಲ್ಲಿ ಏನು ನ್ಯೂನ್ಯತೆ ಇದೆ ಅದನ್ನು ಮೊದಲು ತಿಳಿಸಿಕೊಟ್ರೆ ಆಗ ನಾವು ಅದಕ್ಕೆ ಮಕ್ಕಳನ್ನು ಸರಿದಾರಿಗೆ ತರಲಿಕ್ಕೆ ಆಗ್ತದೆ. ಈ ವರ್ಷದ ಈ ಶೈಕ್ಷಣಿಕ ವಿಚಾರಧಾರೆಗಳಲ್ಲಿ ಇರ್ಬೋದು, ಅಥವಾ ಶೈಕ್ಷಣಿಕವಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಒಂದು ಶಾಲೆಯಲ್ಲಿ ನಾವು ಯಾವ ರೀತಿಯ ಪಠ್ಯ ಮತ್ತು ಪಠ್ಯೇತರ ಎರಡೂ ಕೂಡ ಚಟುವಟಿಕೆಗಳು ನಮ್ಮಲ್ಲಿ ಹಮ್ಮಿಕೊಳ್ಳುತ್ತೇವೆ. ಎಲ್ಲ ರೀತಿಯ ಅವಕಾಶಗಳು ಸಿಗ್ತದೆ. ವೈಯಕ್ತಿಕವಾಗಿ ಒಬ್ಬ ವಿದ್ಯಾರ್ಥಿಗೆ ಅವಕಾಶಗಳನ್ನು ಕೊಟ್ಟಾಗ ಅವನಲ್ಲೇ ಇರುವ ಕೆಲವೊಂದು ಮಕ್ಕಳಿಗೆ ಅವರಲ್ಲೇ ಯಾವ ಗುಣಗಳಿದೆ ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ಎಲ್ಲದಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಎಲ್ಲ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಫಲಿತಾಂಶವನ್ನು ಕೊಟ್ಟು ಶಾಲೆಗೆ, ನಿಮ್ಮ ಪೋಷಕರಿಗೆ, ಎಲ್ಲರಿಗೂ ಉತ್ತಮ ಹೆಸರನ್ನು ಕೊಡುವಂಥ ವಿದ್ಯಾರ್ಥಿಗಳಾಗಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತೇನೆ. ಥ್ಯಾಂಕ್ ಯು. ಇಲ್ಲಿ ಪೋಷಕರು ಮಕ್ಕಳು ಮನೆಯಲ್ಲಿ ಯಾವ ಥರ ಇರ್ತಾರೆ ಅಥವಾ ಅವರು ಮನೆಯಲ್ಲಿ ಅವರ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಶಿಕ್ಷಕರಿಗೆ ತಿಳಿಸಬೇಕು. ಅದೇ ಥರ ಶಿಕ್ಷಕರು ಕೂಡ ನಾವು ಇಲ್ಲಿ ಕಾಲೇಜಲ್ಲಿ ಅವರು ಯಾವ ಥರ ಇದ್ದಾರೆ ಅಥವಾ ಅವರು ಯಾವ್ಯಾವ ಆ್ಯಕ್ಟಿವಿಟೀಸಲ್ಲೆಲ್ಲ ಅವರು ಭಾಗವಹಿಸ್ತಾರೆ ಇದನ್ನೆಲ್ಲ ನಾವು ನಿಮ್ಮ ಪೋಷಕರಿಗೆ ನಿಮಗೆ ತಿಳಿಸ್ತಾ ಇದ್ದೇವೆ. ಸೊ ಇದರಿಂದ ಏನಾಗ್ತದೆ, ಶಿಕ್ಷಕ ಪೋಷಕರಲ್ಲಿ ಇಬ್ಬರಲ್ಲೂ ಒಳ್ಳೆ ಬಾಂಧವ್ಯ ಇದ್ದಾಗ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಕಲಿಕೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ. ಸೋಲು ಗೆಲುವು ಜೀವನದಲ್ಲಿ ಇದ್ದಾಗ ಅದನ್ನು ಸ್ವೀಕರಿಸುವ ಆನಂದವೇ ಚಂದ. ಹಸಿವೆ ಇದ್ದ ಮನುಷ್ಯನಲ್ಲಿ ಕೇಳಬೇಕಂತೆ ಹಸಿವೆ ಅಂದರೆ ಏನು ಅಂತ. ನಿಜವಾದ ಹಸಿವಿನ ಬೆಲೆ ಗೊತ್ತಿರೋದು ಯಾರಿಗೆ? ಹಸಿವಾದ ಮನುಷ್ಯನಿಗೆ ಮಾತ್ರ. ಹೊಟ್ಟೆ ತುಂಬಿದವನ್ನ ಕೇಳಿದರೆ ಗೊತ್ತಿರೋದಿಲ್ಲ. ಅದೇ ಥರ ಇಲ್ಲಿ ನಮ್ಮ ಮಕ್ಕಳು ಕೂಡ, ವಿದ್ಯಾರ್ಥಿಗಳು ಕೂಡ ಓದಿನ ಹಸಿವನ್ನು ಬೆಳೆಸ್ಕೊಳ್ಬೇಕಿಲ್ಲಿ. ಯಾವಾಗಲೂ ಕೂಡ ಓದಿನ ಹಸಿವಿರಬೇಕು ಮಕ್ಕಳಿಗೆ. ನಾನು ಇನ್ನೂ ಓದಬೇಕು, ಅದು ಬಿಟ್ಟು ಬೇರೆ ಯಾವುದೋ ಹಸಿವನ್ನು ಇಟ್ಕೊಳ್ಬಾರ್ದಿಲ್ಲಿ. ಬಂದಿರೋದು ಯಾವ ಉದ್ದೇಶಕ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ನೋಡಬೇಕೇ ಹೊರತು ಬೇರೆ ಅವರಿಗೆ ಬೇಡದ ಕೆಲಸಗಳನ್ನು ಮಾಡೋದ್ರಲ್ಲಿ ತೊಡಗಿಸ್ಕೊಳ್ಳೋದನ್ನು ಬಿಡಬೇಕು. ಅಂದರೆ ಇದಕ್ಕಿಂತ ಹಿಂದೆ ಏನು ಮಾಡಿದರೆ ಅದು ಬೇರೆ ವಿಷಯ. ಮುಂದೆ ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನು ಅಳವಡಿಸ್ಕೊಳ್ಬೇಕಂತ ಹೇಳಿದರೆ ಏನು ಮಾಡಬೇಕು, ನಾವು ಯಾರ ಜೊತೆ ಸಂಘವನ್ನು ಇಟ್ಕೊಳ್ಬೇಕು, ಅದು ಮುಖ್ಯವಾಗಿರ್ತದೆ ಇಲ್ಲಿ. ಅದೇ ಥರ ಸೋಲಿನ ಪಾಠ ಚಂದ ಅಂತ ಹೇಳಿದೆ. ಸೋಲು ಅಂತ ಹೇಳುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಅಂದರೆ ಸೋಲು ಇದ್ದಾಗ ಮಾತ್ರ ಮನುಷ್ಯನಿಗೆ ಗೆಲುವಿನ ಬೆಲೆ ಅರ್ಥ ಆಗುವಂಥದ್ದು. ಸೋತ ವ್ಯಕ್ತಿಯಲ್ಲಿ ಕೇಳಬೇಕು, ನೀನು ಹೇಗೆ ಸೋತಿ ಅಥವಾ ಯಾಕೆ ಸೋತಿ, ನಿನ್ನ ಸೋಲಿನ ಅನುಭವ ಏನು ಅಂತ ಅವನಲ್ಲಿ ಕೇಳಿದರೆ ಮಾತ್ರ ಅವನು ಹೇಳ್ಬೋದು ಸರಿಯಾದ ಉತ್ತರ. ಯಾವಾಗಲೂ ಗೆಲ್ತಾ ಇದ್ದವನಲ್ಲಿ ಕೇಳಿದರೆ ಅವನಿಗೆ ಅದರ ಅನುಭವ ಇರಲಿಕ್ಕಿಲ್ಲ. ಸೋಲು ಇದು ಇಲ್ಲಿ ಬಂದಿರುವಂಥ ಮಕ್ಕಳು ನಾವು ಬೇರೆ ಬೇರೆ ವಿಷಯದಲ್ಲಿ, ಅಂದರೆ ಕೆಲವರು ಅವ್ರಿಗೇನೋ ರೀಸನ್ಸಿಂದ ಬಂದಿರ್ಬೋದು. ಹೆಚ್ಚಿನ ಮಕ್ಕಳು ಹೇಗಂತ ಹೇಳಿದರೆ ಇಲ್ಲಿ ಯಾವುದೋ ವಿಷಯದಲ್ಲಿ ಅಥವಾ ಯಾವುದೋ ರೀಸನ್ಸಿಂದ ಸೋತು ಬಂದಿರ್ತಾರೆ. ಅದಕ್ಕಾಗಿ ಅವರಿಗೆ ಓದಲಿಕ್ಕೆ ಆಗಿರಲಿಕ್ಕಿಲ್ಲ. ಆದರೆ ಅವರು ಎಲ್ಲಿ ಸೋತಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಮುಂದೆ ಅದನ್ನು ಗೆಲುವಿನ ಕಡೆಗೆ ನಾವು ಹೇಗೆ ತಗೊಂಡೋಗ್ಬೋದು ಎನ್ನುವುದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಸೋಲು ಕಲಿಸುವಂಥ ಪಾಠ ಯಾವ ವಿಶ್ವವಿದ್ಯಾನಿಲಯವೂ ಕಲಿಸ್ಲಿಕ್ಕಿಲ್ಲ. ಹೌದಾ ಅಲ್ವಾ? ಸೋಲು ಅಂತ ಹೇಳುವಂಥ ಕಲಿಸುವ ಪಾಠ ಯಾವ ವಿಶ್ವವಿದ್ಯಾನಿಲಯ ಕಲಿಸ್ಬೇಕಂತ ಇಲ್ಲ ಅಲ್ವಾ? ಅದು ನಮ್ಮಿಂದ ನಾವೇ ಕಲ್ತ್ಕೊಳ್ಳುವಂಥದ್ದು ಆ ಪಾಠವನ್ನು.
ಅದೇ ಥರ ಇಲ್ಲಿ ಮುಂದೆ ಈ ಸೋತ ಮಕ್ಕಳು ಅಂತ ನಾವು ಕರಿತೇವೆ ಯಾವಾಗಲೂ ಕೂಡ. ಪ್ರಗತಿ ಸ್ಟಡಿ ಸೆಂಟರ್ ಇರುವಂಥದ್ದೇ ಸೋತ ಮಕ್ಕಳನ್ನು ಸೋತ ಮಕ್ಕಳ ಮುಖದಲ್ಲಿ ಮಂದಹಾಸವನ್ನು ತರಲಿಕ್ಕೆ. ನಾವೀಗ ಲಾಸ್ಟ್ ಇಯರ್ ನಾನು ಬಂದು ತುಂಬ ವರ್ಷ ಆಗದೇ ಇರ್ಬೋದು, ಆದರೆ ನಾವು ಇಲ್ಲಿ ಬಂದಿರುವ ರಿಸಲ್ಟನ್ನು ನೋಡಿದಾಗ ನಮಗೆ ಅನುಭವ ಆಗ್ತದೆ. ಫಸ್ಟಿಗೆ ನಮಗೆ ಸ್ಟಾರ್ಟಿಂಗಲ್ಲಿ ಆ ಮಕ್ಕಳು ಅವರ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವರ ಬಿಹೇವಿಯರ್ ಆಗಿರ್ಬೋದು ಯಾವುದೋ ಒಂಥರ ಇರ್ತದೆ. ಆದರೆ ಎಂಡಿಗೆ ಹೋದಾಗ ಅಥವಾ ಫೈನಲ್ ಅವ್ರ ರಿಸಲ್ಟ್ ತರುವಾಗ ಆ ಮಕ್ಕಳ ಮುಖದಲ್ಲಿ ಬರುವಂಥ ಮಂದಹಾಸನ್ನು ನೋಡುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಅದನ್ನೇ ನಮ್ಮ ಈ ಪ್ರಗತಿ ಸ್ಟಡಿ ಸೆಂಟರ್ ಮಾಡ್ತದೆ ಅಂತ ಹೇಳ್ಬೋದು. ಎಲ್ಲ ಪ್ರಾಂಶುಪಾಲರು, ಸಂಚಾಲಕರಾಗಿರ್ಬೋದು, ಪೋಷಕ ವೃಂದದವರು ಕೂಡ ಇಲ್ಲಿ ಬೇಕಾಗ್ತಾರೆ ಒಟ್ಟಿಗೆ. ಅವರನ್ನು ಬೂಸ್ಟ್ ಅಪ್ ಮಾಡಬೇಕಾಗ್ತದೆ ಮಕ್ಕಳನ್ನು ಎಲ್ಲ ವಿಷಯದಲ್ಲೂ ಕೂಡ. ಅದರ ಜೊತೆಗೇ ಮುಖ್ಯವಾಗಿ ಮಕ್ಕಳು ಎಲ್ಲರೂ ಕೂಡ ಯಾವಾಗ ಯಾವ ಏನೋ ಆ್ಯಕ್ಟಿವಿಟೀಸ್ ಮಾಡಬೇಕು ಅದನ್ನೇ ಮಾಡಬೇಕು. ಓದಬೇಕಂತ ಹೇಳುವಾಗ ಓದಬೇಕು, ಅಥವಾ ಬೇರೆ ಏನೋ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾ ಇದ್ದೇವೆ, ಕಾಲೇಜ್ ಡೇ ಆಗಿರ್ಬೋದು, ಇನ್ನೇನೋ ಸ್ಪೋರ್ಟ್ಸ್ ಡೇ ಅದು ಇದು ಮಾಡ್ತಾ ಇದ್ದೇವೆ ಅಂತೇಳಿ ಆಗ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಅದು ಬಿಟ್ಟು ಓದುವ ಟೈಮಲ್ಲಿ ನೀವು ಆಟ ಆಡುವಂಥದ್ದು, ಮೊಬೈಲ್ ನೋಡುವಂಥದ್ದು, ಅಥವಾ ಇನ್ಯಾವುದೋ ಚಟಗಳಿಗೆ ಬಲಿಯಾಗುವಂಥದ್ದು ಇದೆಲ್ಲ ಮಾಡ್ತಾ ಹೋದರೆ ನಿಮ್ಮ ರಿಸಲ್ಟ್ ನಿಮಗೇನೇ ಪೆಟ್ಟು ಕೊಡುವಂಥದ್ದು. ಅದನ್ನು ನೀವು ತೊಡಗಿಸ್ಕೊಳ್ಬೇಕು. ಯಾಕಂದರೆ ನಿಮಗೆ 10th ಆಗಿರ್ಬೋದು, ಸೆಕೆಂಡ್ PUC ಅಂತ ಹೇಳುವಂಥದ್ದು ಒಂದು ಅತ್ಯುತ್ತಮವಾದ ಘಟ್ಟ ನಿಮ್ಮದು ಅಲ್ವಾ. ಇಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಾಗ ಮಾತ್ರ ನೀವು ಮುಂದೆ ಒಳ್ಳೆಯ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಒಂದು ಸಣ್ಣ ಹಾಡಿನೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬಳಕಾಗಲಿ, ಮನವೇ ಓ ಮನವೇ ನೀ ಮರುಗದಿರು, ಬೆಟ್ಟ ಬರಸಿಡಿಲು ನೀ ನುಗ್ಗುತ್ತಿರು, ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಶೈಕ್ಷಣಿಕ ವರ್ಷದ ಶಾಲಾ ನಾಯಕನಾಗಿ ಆಯ್ಕೆಗೊಂಡಿರುವುದು ನನಗೆ ತುಂಬ ಸಂತಸ ತಂದಿದೆ. ಹಾಗಾಗಿ ಈ ಸಂಸ್ಥೆಗೆ ನಾನು ಯಾವಾಗಲೂ ಆಭಾರಿಯಾಗಿರುತ್ತೇನೆ. ನನ್ನ ಈ ವಿದ್ಯಾರ್ಥಿ ಜೀವನದಲ್ಲಿ ಶಾಲಾ ನಾಯಕನಾಗಿ ಆಯ್ಕೆಗೊಂಡಿರುವುದು ಇದು ನನ್ನ ಮೊದಲ ಅನುಭವ. ಶಾಲಾ ನಾಯಕನಾಗಿ ಇರುವ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಹಾಗೂ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಪಾತ್ರನಾಗುತ್ತೇನೆ. ಪ್ರಸ್ತುತ ನಾನು ಸೆಕೆಂಡ್ PUC ನಿಯೋಸ್ ಸೈನ್ಸ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಲ್ಲಿ ಈ ಸಂಸ್ಥೆಯಲ್ಲಿ ಒಳ್ಳೆಯದಾಗಿ ಕಲಿತು ಒಳ್ಳೆಯ ಅಂಕವನ್ನು ಪಡೆದು ಈ ಸಂಸ್ಥೆಯ ಕೀರ್ತಿಯನ್ನು ತರುತ್ತೇನೆ ಎಂದು ಅಂದುಕೊಂಡಿದ್ದೇನೆ. ಮತ್ತು ಈ ಸಂಸ್ಥೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಯಾಕಂದರೆ ನಾನು ಫಸ್ಟ್ PUC ಫೈಲ್ ಆಗಿ ಇಲ್ಲಿ ಬಂದಾಗ ಸರ್ ಮತ್ತು ಮ್ಯಾಮ್ ನನಗೆ ಸೆಕೆಂಡ್ PUC ಕಲಿಯಲು ಅವಕಾಶವನ್ನು ನೀಡಿದ್ದಾರೆ. ಮತ್ತು ಅದರಲ್ಲೂ ನನಗೆ ಈ ಸಂಸ್ಥೆಯಲ್ಲಿ ಶಾಲಾ ನಾಯಕನಾಗಿ ಆಯ್ಕೆ ಮಾಡಿ ನನ್ನಲ್ಲಿ ನಾಯಕನ ಗುಣವನ್ನು ಹೆಚ್ಚಿಸಿದ್ದೀರಿ. ಇದಕ್ಕಾಗಿ ನಾನು ತುಂಬ ಹೃದಯದ ಮನದಾಳದ ಧನ್ಯವಾದಗಳನ್ನು ಹೇಳ್ತಿದ್ದೀನಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ.